ನಮಸ್ಕಾರ, ಮಯೂರ ಟಿವಿಗೆ ಸ್ವಾಗತ. ಸುತ್ತ ಜಗತ್ತಿನ ಪ್ರಸ್ತುತ ವಿಚಾರಗಳ ಪ್ರಖರ ವಿಶ್ಲೇಷಣೆ, ಸಮಸ್ಯೆ, ಸಂಕಷ್ಟ, ಸುದ್ದಿ ಸದ್ದುಗಳಿಗೆ ನಮ್ಮ ಸಂವೇದನೆ, ವಿವಾದ, ಪ್ರಮಾದ, ವಾಗ್ವಾದಗಳ ಸಭ್ಯ ಸಂವಾದ. ಇದು ಪ್ರಚಲಿತ. ನಾನು ನಿಶ್ಚಿತ ಕೆಂಪೇಗೌಡ. ಬೆಂಗಳೂರಿನ ರಸ್ತೆಗಳಲ್ಲಿ ಚಂದ್ರನ ಮೇಲ್ಮೈ ಲಕ್ಷಣಗಳೇ ಎದ್ದು ಕಾಣ್ತಾ ಇದೆ. ಸಿಲಿಕಾನ್ ಸಿಟಿಯ ರೋಡ್ಗಳಲ್ಲಿ ಗಣಿ ಕಂದಕಗಳು ಎಲ್ಲೆಲ್ಲೂ ತುಂಬಿದೆ. ಐಟಿ ಸಿಟಿಯ ರಸ್ತೆಗಳಲ್ಲಿ ಭತ್ತ ನಾಟಿ ಮಾಡಿದಂತ ಜನ. ಬ್ರ್ಯಾಂಡ್ ಬೆಂಗಳೂರಿನ ರಸ್ತೆಗಳು ವೆರಿ ಬ್ಯಾಡ್ ಆಗಿದೆ. ಅಧ್ವಾನ ಆಗಿರುವಂತಹ ಉದ್ಯಾನ ನಗರಿಯ ರಸ್ತೆಗಳು, ಎಲ್ಲೆಲ್ಲೂ ಕೂಡ ಅಧ್ವಾನ ಆಗಿರುವಂತಹ ರಸ್ತೆಗಳೇ ತುಂಬಿ ತುಳುಕ್ತಾ ಇದೆ. ಇದು ಬೆಂಗಳೂರಿನಲ್ಲಿ ಹರಿಯುವ ರಸ್ತೆ ವಿಷಯ. ಬೆಂಗಳೂರಿನ ನಗರದ ರಸ್ತೆಗಳಲ್ಲೂ ಎಲ್ಲೂ ನೋಡಿದ್ರು ಗುಂಡಿ, ವೈಟ್ ಟ್ಯಾಪಿಂಗ್, ಆಮೇಲೆ ಕೇಬಲ್ ಅಳವಡಿಕೆ, ಗುಂಡಿ ತೋಡಿದ ಮಣ್ಣು. ರಸ್ತೆಯ ಪಕ್ಕದಲ್ಲೇ ಗುಂಡಿ ಮುಚ್ಚೋದಿಕ್ಕೆ ಆಫ್ ಮಾಡಿದ್ರೂ ಕೂಡ ಪ್ರಯೋಜನ ಇಲ್ಲ. ಸಮಾಧಿಯಾಗಿದೆ ರಸ್ತೆ ಗುಂಡಿ. ಗಮನ ಆಫ್. ರಸ್ತೆ ಗುಂಡಿಗಳನ್ನ ಪಾರದರ್ಶಕವಾಗಿ ಗುರುತಿಸೋದಕ್ಕೆ ನಿಗದಿತ ಅವಧಿಯಲ್ಲಿ ದುರಸ್ತಿಗಾಗಿ ತಂದಂತ ತಂತ್ರಜ್ಞಾನ. ರಸ್ತೆ ಗುಂಡಿ ಗಮನ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಕೂಡ ಬಂದಿದೆ. ಆಪ್ ಮೂಲಕ ಗುಂಡಿ ಬಿದ್ದ ರಸ್ತೆಗಳ ವಿವರ ಕೂಡ ಸಲ್ಲಿಕೆ ಆಗ್ತಾ ಇದೆ. ಪಾಲಿಕೆ ಅಧಿಕಾರಿ, ಸಂಚಾರ ಪೊಲೀಸರಿಂದ ಗುಂಡಿ ಮಾಹಿತಿ ಕೂಡ ಕಲೆ ಆಗ್ತಾ ಇದ್ದಾರೆ. ಸಾರ್ವಜನಿಕರಿಂದ ರಸ್ತೆ ಗುಂಡಿಗಳ ಅಪ್ಲೋಡ್ ಆಗ್ತಿತ್ತು. ರಸ್ತೆಗಳ ಗುಂಡಿ ಹುಡುಕೋದಿಕ್ಕೆ ಬಂದಿತ್ತು ಎಐ ಕ್ಯಾಮ್ರಾ. ಬಿಬಿಎಂಪಿಯಿಂದ 15 ಎಐ ಕ್ಯಾಮೆರಾಗಳು ಈಗಾಗಲೇ ಖರೀದಿ ಆಗಿದೆ. ಎಐ ಕಣ್ಣಿಗೂ ಕಾಣದಂತ ಮಾಯಾವಿ ಗುಂಡಿಗಳಿವು. ಬೆಂಗಳೂರಿನ ರಸ್ತೆಯ ಮೇಲೆ ಗುಂಡಿಗಳು ಎಷ್ಟು ಬಾರಿ ರಿಪೇರಿ ಆದ್ರೂ ರಸ್ತೆ ಗುಂಡಿಗಳ ಸಂಖ್ಯೆ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಯಾವುದೇ ಇಳಿಕೆ ಕೂಡ ಕಾಣ್ತಾ ಇಲ್ಲ. ಬೆಂಗಳೂರಿನಲ್ಲಿ ಅಪಘಾತ ತಪ್ತಾ ಇಲ್ಲ. ರಸ್ತೆಯ ಮೇಲೂ ಜನರ ಗೋಳು, ಪರದಾಟ ನಿಲ್ತಾ ಇಲ್ಲ. ಆಪ್, ಕ್ಯಾಮೆರಾ ಯಾರು ಮಾಹಿತಿ ಕೊಟ್ಟರು ರಿಪೇರಿ ಆಗಲಿಲ್ಲ ರಸ್ತೆಗಳು. ಇದು ಬೆಂಗಳೂರಿನ ರಸ್ತೆಗಳ ಮತ್ತು ಆ ಇಲಾಖೆಯ ಅವಸ್ಥೆ. ಸಿಲಿಕಾನ್ ಸಿಟಿಯಲ್ಲಿ ರಸ್ತೆ ಗುಂಡಿಗಳ ಸಮಸ್ಯೆ ಒಂದು ಕಡೆ ಆದರೆ, ವೈಟ್ ಟ್ಯಾಪಿಂಗ್, ಭೂಮಿಯಡಿ ಕೇಬಲ್ ಅನ್ನ ಅಳವಡಿಕೆ ಸೇರಿದಂತೆ ಇತರ ಕಾರ್ಯಗಳಿಗಾಗಿ ರಸ್ತೆ ಅಗೆತಾ ಇರೋದು ಜನಸಾಮಾನ್ಯರಿಗೆ ತೀವ್ರವಾದಂಥ ಸಮಸ್ಯೆಗಳನ್ನೇ ಉಂಟು ಮಾಡ್ತಾ ಇದೆ. ನಗರದಲ್ಲೆಲ್ಲೆಲ್ಲೂ ಕೂಡ ರಸ್ತೆ ಗುಂಡಿಗಳು ಇರಬಾರ್ದು, ಯಾರಿಗೂ ಅಪಾಯ ಆಗಬಾರ್ದು ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಾಕಷ್ಟು ಗಡುವನ್ನ ನೀಡಿದ್ರು. ಪಾಲಿಕೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸಿರೋದು ಕಂಡು ಬರ್ತಾ ಇದೆ. ಯಾಕಂದ್ರೆ ಇದಕ್ಕೂ ಮುಂಚೆನೆ ಡಿಕೆ ಶಿವಕುಮಾರ್ ಅವರು ಒಂದಷ್ಟು ಗಡುವನ್ನ ಕೊಟ್ಟಿದ್ರು. ಇಂದಿಷ್ಟು ಗಡುವು ಒಳಗಡೆ ಯಾವ ರಸ್ತೆ ಗುಂಡಿಗಳು ಇರಬಾರ್ದು, ಎಲ್ಲವೂ ಕೂಡ ಸರಿ ಆಗಬೇಕು ಅಂತ ಹೇಳಿ. ಆದರೂ ಕೂಡ ಇದುವರೆಗೂ ಯಾವುದು ಸರಿ ಹೋಗಿಲ್ಲ. ಇದರಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಎಷ್ಟಿದೆ ಅಂತ ಎದ್ದು ಕಾಣ್ತಾ ಇದೆ. ಅನೇಕ ರಸ್ತೆಗಳಲ್ಲಿ ಅಲ್ಲಲ್ಲಿ ಗುಂಡಿಗಳನ್ನ ತೋಡಿಟ್ಟು ಕಾಮಗಾರಿಯನ್ನ ಬೇಗ ಮುಕ್ತಾಯಗೊಳಿಸ್ತಾ ಇಲ್ಲ. ಇದು ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ನಗರದ ಪ್ರಮುಖ ರಸ್ತೆಗಳಾದಂಥ ಸಂಗೊಳ್ಳಿ ರಾಯಣ್ಣ ವೃತ್ತ, ಶೇಷಾದ್ರಿ ರಸ್ತೆ, ರೆಸ್ಕೋರ್ಸ್ ರಸ್ತೆ ಹಾಗೂ ಕುಮಾರಕೃಪಾ ರಸ್ತೆಗಳ ಸುತ್ತಮುತ್ತ ತರೇವಾರಿ ಸಮಸ್ಯೆಗಳು ಉದ್ಭವಿಸ್ತಾ ಇವೆ. ಇನ್ನು ರೆಸಾರ್ಟ್ಸ್ ರಸ್ತೆ, ರಾಜಾಜಿನಗರ, ವಿಜಯನಗರ, ಗೋವಿಂದರಾಜನಗರ, ಹೊಸಳ್ಳಿ, ಮೆಜೆಸ್ಟಿಕ್, ಮಲ್ಲೇಶ್ವರಂ ಸೇರಿದಂತೆ ಹಲವು ಕಡೆ ವೈಟ್ ಟ್ಯಾಪಿಂಗ್ ಕಾಮಗಾರಿ ಕೈಗೊಳ್ಳೋದಕ್ಕೆ ಬಿಬಿಎಂಪಿ ಎಲ್ಲಾ ತಯಾರಿಯನ್ನ ಈಗಾಗಲೇ ಮಾಡಿಕೊಂಡಿದೆ. ಅದಕ್ಕಾಗಿ ಈ ರಸ್ತೆಯ ಒಳಭಾಗದಲ್ಲಿ ಹಾದು ಹೋಗಿರುವಂತಹ ಹಲವು ಪೈಪ್ಗಳು, ವಿವಿಧ ತರಹದ ಒಂದು ವೈರ್ಗಳಿದೆ, ಆ ಎಲ್ಲ ವೈರ್ಗಳನ್ನು ಸೇರಿಸಿ ಒಂದೇ ಮಾರ್ಗದಲ್ಲಿ ತರೋದಕ್ಕೆ ಉದ್ದೇಶಿಸಲಾಗಿದೆ. ವೈಟ್ ಟ್ಯಾಪಿಂಗ್ ಕಾಮಗಾರಿ ನಡೆಯುವಂತ ಮೊದಲೇ ಈ ಕೆಲಸಗಳನ್ನು ಮಾಡಬೇಕು ಅಂತ ಬೆಸ್ಕಾಂ ಗುಂಡಿಯನ್ನ ತೋಡ್ತು. ಈ ಗುಂಡಿ ತೋಡೋ ಕಾಮಗಾರಿಯಿಂದಾಗಿ ಸಂಚಾರ ಕೂಡ ದಟ್ಟಣೆ ಉಂಟಾಗ್ತಾ ಹೋಗ್ತು. ಸವಾರರು ಇದರಿಂದಾಗಿ ಪರದಾಡುವಂತ ಒಂದು ಪರಿಸ್ಥಿತಿ ಕೂಡ ಉದ್ಭವ ಆಯಿತು. ಇದೀಗ ಅದನ್ನ ಸರಿ ಮಾಡೋರು ಯಾರೂ ಇಲ್ಲ, ಅದನ್ನ ಕೇಳೋರು ಕೂಡ ಯಾರೂ ಇಲ್ಲ. ಈಗ ಈ ಒಂದು ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಮಾಜಿ ಶಾಸಕರಾದಂಥ ನೆಲ ನರೇಂದ್ರ ಬಾಬು ಅವರು ನಮ್ಮ ಮಯೂರ ಟಿವಿ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾತನಾಡ್ಸೋಣ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ. ನಮಸ್ತೆ
ಸರ್, ಈಗ ಏನು ನಾವು ಸಿಲಿಕಾನ್ ಸಿಟಿ, ಬೃಹತ್ ಬೆಂಗಳೂರು ಅಂತ ಕರಿತೀವಿ, ಇಲ್ಲೇ ಸಾಕಷ್ಟು ಸಮಸ್ಯೆಗಳಿದೆ. ಅದರಲ್ಲೂ ಯಾಕೆ ನಾವು ಇಷ್ಟೊಂದು ಟ್ರಾಫಿಕ್ ಆಗ್ತಾ ಇದೆ, ವಾಹನ ದಟ್ಟಣೆ ಜಾಸ್ತಿ ಆಗ್ತಾ ಇದೆ, ತಿರ್ಗಾಡೋದಕ್ಕಾಗಲ್ಲ, ಈಗೆಲ್ಲ ನೋಡ್ತೀವಿ ಅಂದರೆ ಈ ರೀತಿ ಎಲ್ಲಂದ್ರಲ್ಲಿ ಗುಂಡಿಗಳು ಬಿದ್ದಿರೋದು, ಕೇಬಲ್ ಹಾಕೋದಕ್ಕೆ ಗುಂಡಿ ತೋಡಿರೋದು, ಅದನ್ನು ಮುಷ್ಟೆ ಹಂಗೆ ಬಿಟ್ಟಿರೋದು, ಇದೆಲ್ಲ ಕಾರಣ ಆಗ್ತಾ ಇದೆ ಸರ್. ಈ ಒಂದು ಸಮಸ್ಯೆಗಳಿಗೆ ಏನು ಪರಿಹಾರನೇ ಇಲ್ವಾ? ಯಾಕಂದರೆ ಇದಕ್ಕೂ ಮುಂಚೆನೇ ಒಂದ್ಸಲ DK ಶಿವಕುಮಾರ್ ಅವರು ಹೇಳಿದರು, ಅವರು ಅಮೆರಿಕಕ್ಕೆ ಹೋಗೋಕ್ಕಿಂತ ಮುಂಚೆನೆ ಗುಂಡಿಗಳೆಲ್ಲ ಮುಚ್ಚಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ತಾಕೀತು ಕೊಟ್ಟಿದ್ರು. ಆದ್ರೂ ಕೂಡ ಏನೂ ಸರಿ ಹೋಗಿಲ್ಲ. ಹೀಗೆ ಏನ್ ಸರ್ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡೋದಾದ್ರೆ ಸರಿ ಹೋಗುತ್ತಾ? ಹೇಗೆ, ಯಾರ್ದು ತಪ್ಪು? ನಮಸ್ಕಾರ. ಇಲ್ಲಿ ಏನಾಗಿದೆ, ಬೆಂಗಳೂರು ನಗರದಲ್ಲಿ ವಾರ್ಡ್ ಇಂಜಿನಿಯರ್ಸ್, ಆಮೇಲೆ ಅವ್ರ ಮೇಲ್ಗಡೆ AEE ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್, ಆಮೇಲೆ ಅದ್ರ ಮೇಲ್ಗಡೆ ಚೀಫ್ ಇಂಜಿನಿಯರ್, ಅದ್ರ ಮೇಲ್ಗಡೆ ಏನು ಜಾಯಿಂಟ್ ಕಮಿಷನರ್, ಅದ್ರ ಮೇಲ್ಗಡೆ ಕಮಿಷನರು, ಜಾಯಿಂಟ್ ಕಮಿಷನರು, ಈಗೆಲ್ಲ ಇದ್ದಾರೆ. ಹೈರಾರ್ಕಿಗಳಿದೆ. ಇವತ್ತು ಒಂದೊಂದು ಇಂಜಿನಿಯರ್ ಒಂದೊಂದು ಇಕ್ಕಿದ್ದಾರೆ. ಈಗ ಉದಾಹರಣೆಗೆ ಮೇಜರ್ ರೋಡ್ಸ್ಗೆ ಬೇರೆ, ವಾರ್ಡ್ ವರ್ಕ್ಸ್ಗೆ ಬೇರೆ, ಆಮೇಲೆ ಈ ರೀತಿ ಆಫೀಸರ್ಸ್ಗಳು ಜಾಸ್ತಿ ಆಗಿದ್ದಾರೆ ಹೊರತು ಅವರು ಆ ರಸ್ತೆಗಳ ನಿರ್ವಹಣೆ ಬಗ್ಗೆ ಈಗ DK ಶಿವಕುಮಾರ್ ಅವ್ರು ಹೇಳಿದ್ರು. ಅವ್ರು ಬೆಂಗಳೂರು ಉಸ್ತುವಾರಿ ಸಚಿವರಾದ್ರಿಂದ ಪಾಟೋಲ್ಸ್ಗಳನ್ನ ಗಡುವು ಕೊಟ್ರು. ಆದ್ರೆ ಅಧಿಕಾರಿಗಳಿಗೆ ಅಕೌಂಟಬಿಲಿಟಿ ಇಲ್ಲ. ಒಂದ್ ರಸ್ತೆ ನಿರ್ಮಾಣ ಮಾಡಿದ್ರೆ ಅಥವಾ ರಸ್ತೆ ನಿರ್ಮಾಣ ಮಾಡಿ ಎಸ್ಟಿಮೇಟ್ ಕಳಿಸ್ಬೇಕು ಅಂದ್ರೆ ರೋಡ್ ಹಿಸ್ಟ್ರಿ ಕಳಿಸ್ಬೇಕು. ಅಂದ್ರೆ ಹಿಂದೆ ಯಾವಾಗ ಈ ತರ ಆಯ್ತು, ಯಾರ್ ಕಾಂಟ್ರಾಕ್ಟ್ರು, ಅವ್ರ ನಿರ್ವಹಣಾ ಡ್ಯೂರೇಷನ್ ಏನಿದೆ, ಅಥವಾ ಯಾರಾದ್ರೂ ಮನೆಯವರು, ಫ್ಯಾಕ್ಟ್ರಿಯವರು, ಆಪ್ಟಿಕಲ್ ಫೈಬರ್ ಕೇಬಲ್ನವರು, ಅಥವಾ ಯಾರೇ ಆಗಿದ್ರು ಸಹ ಅನುಮತಿ ತಗೋಬೇಕು ಮತ್ತು ಅದನ್ನ ರೀಕಂಡೀಷನ್ ಮಾಡಿಕೆ, ರೀಸ್ಟೋರ್ ಮಾಡ್ಲಿಕ್ಕೆ ಜವಾಬ್ದಾರಿಯನ್ನ ಅವ್ರಿಗೆ ಹಣ ಕಟ್ಸ್ಕೊಂಡ್ ಮಾಡ್ಬೇಕು. ಇಲ್ಲಾಂದ್ರೆ ಮಾಡ್ಬೇಕು, ಮಹಾನಗರ ಪಾಲಿಕೆ ಜವಾಬ್ದಾರಿ. ಈಗ ಏನಾಗಿದೆ, 28 ಜನ MLAಗಳಿದ್ದಾರೆ. ಕಾರ್ಪೊರೇಟರ್ಗಳಿದ್ದಾಗ ಒಂಥರ ಇತ್ತು. ಈಗ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನ ಅಲ್ಲಿ ಕಾರ್ಪೊರೇಟರ್ಗಳು ಮೂಲಭೂತವಾಗಿ ರಸ್ತೆ, ನೀರು, ಮೋರಿ, ಬೋರ್ವೆಲ್, ಬೀದಿ ದೀಪ ಅಥವಾ ಇವೆಲ್ಲ ನೋಡಂತದ್ದು. ಈಗ ಕಾರ್ಪೊರೇಟರ್ಗಳು ಇಲ್ಲದ್ರಿಂದ MLAಗಳು ಎಲ್ಲವನ್ನ ಗಮನಿಸ್ಲಿಕ್ಕೆ ಆಗೋದಿಲ್ಲ. ಬಟ್ ಆಫೀಸರ್ಸ್, IAS ಆಫೀಸರ್ಸ್ ಗಳಿದ್ದಾರೆ, ದೊಡ್ಡ ಚೀಫ್ ಇಂಜಿನಿಯರ್ಗಳಿದ್ದಾರೆ, ಇವರೆಲ್ಲರಿಗೂ ಒಂದು ಅಕೌಂಟಬಿಲಿಟಿ ಇಲ್ಲ. ನಾನು 3 ಬಾರಿ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ. ಟ್ಯಾಕ್ಸೇಷನ್ ಫೈನಾನ್ಸ್ ಕಮಿಟಿ ಚೇರ್ಮನ್ ಆಗಿ ಕೆಲಸ ಮಾಡಿದ್ದೇನೆ. ನಾವು ಒಂದು ವೆಬ್ಸೈಟ್ ಮಾಡಿ ಅದ್ರ ಆನ್ಲೈನ್ ಹೇಳ್ತಾ ಇದ್ರು, ಪಾಟೋಲ್ಸ್ ಏನ್ ಪ್ರಾಬ್ಲಮ್ ಇದೆ, ಸ್ಟ್ರೀಟ್ ಲೈಟ್ ಪ್ರಾಬ್ಲಮ್ ಇದೆ. ಅದು ಸಾಯಂಕಾಲ ಅವ್ರಿಗೆ ರಿಪೋರ್ಟ್ ಕಳಿಸಿದ್ಮೇಲೆ ಅಟ್ಲೀಸ್ಟ್ 78 ಅವರ್ಸ್, 42 ಅವರ್ಸ್ ಅಥವಾ 48 ಅವರ್ಸ್ ಅಥವಾ 72 ಅವರ್ಸ್ ಅಲ್ಲಿ ಅದು ರೀಕಂಡೀಷನ್ ಮಾಡ್ಬೇಕಾಗಿತ್ತು. ಇವತ್ತಂತ ಅಕೌಂಟಬಿಲಿಟಿ ಕಾಣಿಸ್ತಾ ಇಲ್ಲ, ಮತ್ತೆ ಅವ್ರ ಭಯನೂ ಇಲ್ಲ. ನಾನು ಉದಾಹರಣೆಗೆ ಕಂಟ್ರಿವರ್ ಸ್ಟುಡಿಯೋ ಇದೆ ಇಲ್ಲಿ ನಮ್ಮ ಮಹಾಲಕ್ಷ್ಮಿ ರೋಡ್ ಕಾನ್ಸ್ಟಿಟ್ಯೂನ್ಸಿ ಮತ್ತು RR ನಗರ ಜಂಕ್ಷನ್, ಅಲ್ಲಿಂದ ಹಿಡಿದು ಅಥವಾ ಪಿಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್ ಇಂದ ಹಿಡಿದು ಅಲ್ಲಿಂದ ರಸ್ತೆಗಳನ್ನ KPTC ರಗಿತಾ ಇದ್ದಾರೆ. ಈ ಮಧ್ಯೆ ಬೇರೆ ಬೇರೆ ಒಗಿತಾ ಇದ್ದಾರೆ. ಈ ರಸ್ತೆಯಲ್ಲಿ ಓಡಾಡಕ್ಕಾಗಲ್ಲ. ಮತ್ತು ಜನಗಳು ವಿಶೇಷವಾಗಿ 2 ವೀಲರು ಮತ್ತು ಎಷ್ಟು ನರಕ ಯಾತ್ರೆ. ರಾತ್ರಿಯಲ್ಲಂತೂ ಲೈಟ್ಗಳಿಲ್ಲ ಅಥವಾ ಇನ್ನೇನಾಗಿದ್ರೆ ಮುಗೀತು. ಸ್ವಲ್ಪ ಮಳೆ ಬಂದ್ರು ಹಳ್ಳ ಯಾವ್ದು, ರಸ್ತೆ ಯಾವ್ದು ಗೊತ್ತಾಗೋದಿಲ್ಲ. ಯಾರಾದ್ರೂ ಸತ್ರೆ ಅಥವಾ ಯಾರಾದ್ರೂ ಅಂಗವಿಕಲರ ಇದಾದ್ರೆ, ಏನು ಆಕ್ಸಿಡೆಂಟ್ ಆಗಿ ತೊಂದರೆಗಾದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ? ಇಟ್ ಇಸ್ ಪ್ಯೂರ್ಲಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಕನ್ಸರ್ನ್ ಇಂಜಿನಿಯರ್ಸ್. ಅವ್ರು ನಾನು ಮೊನ್ನೆ ಫೋನ್ ಮಾಡಿದೆ, ಸಂಬಂಧಪಟ್ಟ ಈ ಚೀಫ್ ಇಂಜಿನಿಯರ್ ಸಂಬಂಧಪಟ್ಟ ಏರಿಯಾದವ್ರು ಹೇಳ್ತಾರೆ, ಸರ್ ನಮ್ಮ ವಾರ್ಡ್ ವರ್ಕ್ಸ್ ಮಾತ್ರ ನಮ್ಗಿದೆ ಸರ್, ಅದಕ್ಕೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಇದ್ದಾರೆ ಸರ್, ರಿಂಗ್ ರೋಡ್ಗೆ ಬೇರೆ ಇದ್ದಾರೆ ಸರ್. ಆಮೇಲೆ ಅಲ್ಲಿ ಫ್ಲೈಓವರ್ ಅರ್ಧಕ್ಕೆ ನಿಂತೋಗಿದೆ, ನಿಮ್ಗೆ ಗೊತ್ತಿದೆ, ರಾಜ್ಕುಮಾರ್ ಸ್ಮಾರಕ ಹತ್ರ. ಈ ಎಲ್ಲ ಜಾರ್ಕೋತಾ ಇದೆ. ಇವ್ರಿಗೆ ಶಿಕ್ಷೆ, ಅಕೌಂಟಬಿಲಿಟಿ ಇಲ್ಲ. ಮತ್ತೆ ರಸ್ತೆ ಎಸ್ಟಿಮೇಟ್ ಮಾಡುವಾಗ್ಲೂ ಹಿಂದೆ ಯಾರು ಮಾಡಿದ ಕೆಲಸನೇ ಮಾಡ್ತಾ ಇರ್ತಾರೆ. ಫುಟ್ಪಾತ್ ಜನಗಳು ಓಡಾಡಕ್ಕಾಗಲ್ಲ. ದಯವಿಟ್ಟು ಅದು ಗೊತ್ತ, ನಿಮ್ಮ ಕ್ಯಾಮ್ರಾ ಅಲ್ಲಿ ಹೋಗಿದ್ರೆ ನೋಡಿ, ಸಾವಿರಾರು ಜನ ಹೆಣ್ಮಕ್ಳು ಗಾರ್ಮೆಂಟ್ಸ್ ಇಂದ ಹೋಗಿ ಬಂದು ಆ ರಸ್ತೆ ಓಡಾಡಿಸಿ ಶಟ್ಲಿಂಗ್, ಬೆಳಿಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ ಓಡಾಡಕ್ಕೆ. ಜನ ಓಡಾಡ್ಲಿಕ್ಕೆ ಯಾರು ಹೇಳುದು? ಯಾರು ಬೆಕ್ಕಿನ ಕತ್ತು ಗಂಟೆ ಕಟ್ಟವರು ಅಥವಾ ಯಾರು ಜವಾಬ್ದಾರಿ ಮಾಡೋದು? ಇದು ಟೋಟಲಿ BBMPಯಲ್ಲಿ ಆಡಳಿತಾರೂಢರು. ಇವತ್ತು ಇಲ್ಲಿ ಯಾರು ಇಲ್ಲ. ಅವ್ರಿಗೇನು ಅವ್ರವ್ರ ಏರಿಯಲ್ಲಿ ರಸ್ತೆಗಳು ನೋಡ್ಕೊಳಕ್ಕಾಗಲ್ಲ ಅವ್ರಿಗೆ, ಅಥವಾ ಯಾರು ಅಗಿತಾರೆ, ಯಾರು ರೆಸ್ಪಾನ್ಸಿಬಿಲಿಟಿ ಗೊತ್ತಾಗೋದಿಲ್ವಾ? ಸೊ ಇದು ಒಂಥರ ಏನಾಗಿದೆ,
ಎಲ್ಲೋ ಒಂದ್ ಕಡೆ ಅರಾಜಕತೆ ಆಗ್ತಾ ಇದೆಯೋ ಅನ್ಸುತ್ತೆ. ಹೌದು ಸರ್, ಇದೆಲ್ಲ ಏನಂದ್ರೆ ಏನು ಒಂದು ಸಮಸ್ಯೆ ಹೋಗಿ ಅದೊಂದೇ ಸಮಸ್ಯೆ ಆದರೆ ಏನು ಅಷ್ಟೊಂದು ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇದು ಒಂದು ರಸ್ತೆ ಗುಂಡಿ ಬಿದ್ದಿರೋದ್ರಿಂದ ಏನಾಗುತ್ತೆ, ರಾತ್ರಿ ಸಮಯದಲ್ಲಿ ವೆಹಿಕಲ್ಸ್ಗಳು ಓಡಾಡೋದ್ರಿಂದ ಎಲ್ಲಿ ರಸ್ತೆ ಗುಂಡಿ ಇದೆ ಅಂತ ಕಾಣೋದಿಲ್ಲ, ಯಾಕಂದ್ರೆ ಬೀದಿ ದೀಪಗಳಿರೋದಿಲ್ಲ, ಅವ್ರಿಗೆ ರಸ್ತೆ ಗುಂಡಿಗಳು ಎಲ್ಲಿದೆ ಅಂತ ಕಾಣೋದಿಲ್ಲ. ಹಾಗಾಗಿ ಒಂದು ಕಡೆ ಆಕ್ಸಿಡೆಂಟ್ ಜಾಸ್ತಿ ಆಗ್ತಾ ಇರುತ್ತೆ. ಈ ಒಂದು ಕಡೆ ಕೇಬಲ್ನ ಉಳೋದಕ್ಕೆ ಅಂತ ಗುಂಡಿ ತೆಗ್ದಿರ್ತಾರೆ, ಅದನ್ನ ಮುಚ್ಚೋದಿಲ್ಲ. ಮತ್ತೊಂದು ಕಡೆ ಚೆನ್ನಾಗಿರೋ ರೋಡ್ ಕಡೆ ಹೋಗಿ ಅಗ್ದು ರೋಡ್ನ ಮಾಡ್ತಾರೆ, ಇಲ್ಲಿ ಕೆಟ್ಟೋಗಿರೋ ಗುಂಡಿಗಳನ್ನ ಅಥವಾ ಕೆಟ್ಟೋಗಿರೋ ರೋಡ್ಗಳನ್ನ ರೆಡಿ ಮಾಡ್ತಾ ಇರಲ್ಲ. ನಾನು ಹೇಳೋದೇನಂದ್ರೆ, ಅವ್ರು ಒಂದು ಹೇಳಿದ್ರು, ಅವರು DK ಶಿವಕುಮಾರ್ ಅವರು ಹೇಳಿದ್ರು, ರಸ್ತೆ ಗುಂಡಿಗಳನ್ನ ಮುಚ್ಚಲಿಲ್ಲ ಅಂತ ಹೇಳಿದ್ರೆ ಇಂತಿಷ್ಟು ಗಡುವು ಒಳಗಡೆ ಅಂತ ಅಧಿಕಾರಿಗಳ ವಿರುದ್ಧ ಆಕ್ಷನ್ ತಗೊಂಡು ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಆದ್ರೆ ಇನ್ನೂ ಕೂಡ ರಸ್ತೆ ಗುಂಡಿಗಳೆಲ್ಲ ಮುಚ್ಚಿರೋ ತರ ಕಾಣ್ತಾ ಇಲ್ಲ. ಎಲ್ಲಂದ್ರಲ್ಲಿ ಎಲ್ಲಾ ಕಡೆ ರಸ್ತೆ ಗುಂಡಿಗಳಿದೆ. ಅದರಲ್ಲೂ ಮಳೆ ಬಂದಾಗಂತೂ ಓಡಾಡೋದಕ್ಕೆ ತುಂಬಾ ತೊಂದರೆ ಆಗುತ್ತೆ ಸಾರ್ವಜನಿಕರಿಗೆ. ಆಗಿದ್ರು ಕೂಡ ಗಾಡಿಗಳ ವೇರಂಟಿಯರ್ ಎಷ್ಟು ಹಾಳಾಗುತ್ತೆ, ಎಷ್ಟು ಇದಾಗುತ್ತೆ, ಜೀವ ಭಯ ಇಟ್ಕೊಂಡು ಓಡಾಡ್ಬೇಕು. ಹಿಂದೆ ಅಪ್ಪಿದಪ್ಪ ಬಿದ್ರೆ ಯಾವ್ದಾರ ಲಾರಿನ ಮತ್ತೊಂದು ಬಂದ್ರೆ ಪ್ರಾಣಾಪಾಯ ಆಗ್ತದೆ. ಹೌದೌದು. ಇವತ್ತು ನಿಜವಾಗ್ಲೂ ಹೇಳಿದ್ನಲ್ಲ, ಇದು ಕನಿಷ್ಠ ಪಾಟ್ರೋಲ್ಸ್ ಗಳನ್ನ ಅಥವಾ ರೋಡ್ಗೆ ಪ್ರತಿಯೊಂದಕ್ಕೂ ರೋಡ್ ಹಿಸ್ಟ್ರಿ ಮೇಂಟೈನ್ ಮಾಡ್ಬೇಕು. ರೋಡ್ ಟಾರ್ ರೋಡ, ಕಾಂಕ್ರೀಟ್ ರೋಡ, ಆ ರೋಡ್ ಯಾವಾಗ ಮಾಡಿದ್ದು, ಯಾರು ನಿರ್ವಹಣೆ, ಕಾಂಟ್ರಾಕ್ಟ್ ಮಾಡಿ ಎಷ್ಟು ದಿವಸ ಆಯ್ತು, ಯಾರು ಅಗಿತಾರೆ, ಕೋಆರ್ಡಿನೇಷನ್ ಫ್ರಮ್ ಡಿಪಾರ್ಟ್ಮೆಂಟ್ ಟು ಡಿಪಾರ್ಟ್ಮೆಂಟ್ ಪೀರಿಯಾಡಿಕಲ್ ರಿವ್ಯೂ ಆಗ್ಬೇಕು. ಒಂದು ರಸ್ತೆ ಮಾಡೋಕ್ಕಿಂತ ಮುಂಚೆ ಯಾವ್ದಾರು ಅಗಿಯೋದಿದೆಯಾ? ನಾನು MLA ಕೆಲಸ ಮಾಡಿದ್ದೆ 2 ಸಾರಿ, ಕಾರ್ಪೊರೇಟರ್ ಕೆಲಸ ಮಾಡಿದ್ದೇನೆ. ಒಂದು ರಸ್ತೆನ ಕುತ್ಕೊಂಡು ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಥವಾ ಆಪ್ಟಿಕಲ್ ಫೈಬರ್ ಕೇಬಲ್ ಅಥವಾ ವಾಟರ್ ಸಪ್ಲೈನ, ಸ್ಯಾನಿಟರಿನ, ಅಥವಾ ಯಾರು ಅಗಿತಾ ಇದ್ದಾರೆ, ಆಮೇಲೆ OFC ಒಂದೊಂದು ಕಂಪ್ನಿ, ಅದಲ್ಲದೆ ಮೊಬೈಲ್ದು, ಇಂಟರ್ನೆಟ್ದು. ಹೆಂಗಾಗಿದೆ ಬೆಂಗಳೂರು ರಸ್ತೆಗಳು ಒಂಥರ ಅವರೇ ಮ್ಯಾನುವಲ್ ಚೇಂಬರ್ಗಳು ಮಾಡ್ಕೊಂಡ್ಬಿಡ್ತಾರೆ. ಇದು ಒಂದು ಬ್ಲಾಂಕೆಟ್ ಪರ್ಮಿಷನ್ ಎಲ್ಲಿನೂ ತಗೋತಾರೆ, ಮಾಡ್ಕೋತಾ ಹೋಗ್ತಾರೆ. ಇದು ಕೇಳಿದ್ರೆ ಸರ್ ಹೆಡ್ ಆಫೀಸಲ್ಲಿ ಕೊಟ್ಬಿಡಿದೆ, ಗೌರ್ಮೆಂಟ್ ಕೊಟ್ಬಿಡಿದೆ ಅಂತ ಜಾರ್ಕೋತಾರೆ. ಇದು ನಿಜವಾಗ್ಲೂ ಹೇಳ್ತೇನೆ, ಇರ್ತಕ್ಕಂಥ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇದನ್ನ ರಿವ್ಯೂ ಮಾಡ್ಬೇಕಾದವ್ರು ಯಾರು? ಕನ್ಸರ್ನ್ ಜಾಯಿಂಟ್ ಕಮಿಷನರ್, ಕನ್ಸರ್ನ್ ಚೀಫ್ ಇಂಜಿನಿಯರ್, ಕನ್ಸರ್ನ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಕನ್ಸರ್ನ್ AW ಇತ್ತು. ಸೊ ಇದು ತೀರಾ ಒಂಥರ ಏನಿದೆ, ಹುಚ್ಚು ಬಿಡದವ್ರು ಮದುವೆ ಆಗಲ್ಲ, ಮದುವೆ ಆಗುತ್ತೆ ಹುಚ್ಚು ಬಿಡಲ್ಲ ಅಂತ ಇವ್ರಿಗೆ ಶಿಕ್ಷೆ ಕೊಡೋದಾಗಿ ಆಗೋದಿಲ್ಲ. ಮತ್ತೆ ಜೊತೆಗೆ ಎಲ್ಲ ಬೆಂಗಳೂರು ಬೇಕು ಬೇಕು ಅಂತ ಬರ್ತಾರೆ. ಅಟ್ಲೀಸ್ಟ್ ಏನ್ ಮಾಡ್ಬೇಕು ಮಿನಿಮಮ್ ನಾನು ಹೇಳಿದ್ದು, ರಸ್ತೆ ಅಂದ್ರೆ ರಸ್ತೆ ಮತ್ತು ಫುಟ್ಪಾತ್ ಮತ್ತೆ ಪಕ್ಕದಲ್ಲಿ ಇರ್ತಕ್ಕಂಥ ಡ್ರೈನು, ಅದನ್ನ ಡೀಸಿಲ್ಟ್ ಮಾಡ್ಬೇಕು. ಶೋಲ್ಡರ್ ಡ್ರೈನ್ಗಳನ್ನ ಡೀಸಿಲ್ಟ್ ಮಾಡ್ಬೇಕು. ಮಳೆ ಬರೋಕ್ಕಿಂತ ನೀರೋಗಿ ಆ ಡ್ರೈನ್, ಶೋಲ್ಡರ್ ಡ್ರೈನ್ ಮುಖೇನ ಡ್ರೈನ್ ಬಿಡ್ಬೇಕು. ಡ್ರೈನಿಂದ ಸೆಕೆಂಡ್ರಿ, ಟರ್ಷರಿ, ಸ್ಟಾಮ್ ವಾಟರ್ ಡ್ರೈನ್ಗಳಿಗೆ ಲೀಡ್ ಆಫ್ ಆಗ್ಬೇಕು. ಯಾವುದು ಆಗ್ತಾ ಇಲ್ಲ. 3000 ಅಡಿ ಎತ್ತರ ಇರ್ತಕ್ಕಂಥ ಬೆಂಗಳೂರು ನಗರದಲ್ಲಿ ಫ್ಲಡ್ ಆಗುತ್ತೆ ಅಂದ್ರೆ ಸಮುದ್ರ ಮಟ್ಟಕ್ಕಿಂತ ಎತ್ತರ ಇರ್ತಕ್ಕಂಥದ್ದು. ಇಟ್ ಶೇರ್ ನೆಗ್ಲಿಜೆನ್ಸ್ ಅಂಡ್ ಸ್ಟಾಮ್ ವಾಟರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇಲ್ಲ. ಎಲ್ಲ ಇಂಜಿನಿಯರ್ಗಳ ಸಂಖ್ಯೆ ಜಾಸ್ತಿ ಆದ್ರೂ IAS ಆಫೀಸರ್ಗಳು ಅಷ್ಟು ಜನ ಇದ್ರು ಸಹ ಅವ್ರಿಗೆ ಐ ಡೋಂಟ್ ನೋ ಅಕೌಂಟಬಲ್ ಇಲ್ಲ ಪಬ್ಲಿಕ್ಕಿಗೆ, ಎಲ್ಲವ್ರಿಲ್ಲ, ಕೇಳೋರಿಲ್ಲ. ಇನ್ಫ್ಯಾಕ್ಟ್ ನಾನು ಇದನ್ನ ಈ ಪ್ರಾಬ್ಲಮ್ಗೋಸ್ಕರ ರಸ್ತೆಗೊಬ್ಬ ರಾಯಭಾರಿ ಅಂತ ಮಾಡಿದೆ. ಅಟ್ಲೀಸ್ಟ್ ಯಾರ ಅಗಿಯಕ್ ಬಂದ್ರೆ ಕೇಳ್ಬೇಕು ಪಬ್ಲಿಕ್, ನಮ್ ರಸ್ತೆ ರೀ, ನಾವು ಟ್ಯಾಕ್ಸ್ ಕಟ್ಟಿ ಮಾಡಿರೋದು, ಅದಕ್ಕೆ ಮುಂಚೆ ನೀವು ಯಾವಾಗ ಆಗಿದ್ರ, ಅದಕ್ಕೆ ಪ್ರಿಕಾಷನರಿ ಮೆಜರ್ಸ್ ಏನು, ಏನ್ ಎಚ್ಚರಿಕೆಗಳು ವಹಿಸ್ತೀರಾ, ಇಷ್ಟು ದಿವಸದಲ್ಲಿ ಮುಗಿಸ್ತೀರಾ, ಡಿಸ್ಪ್ಲೇ ಮಾಡ್ಬೇಕು ಬೋರ್ಡು. ಇದು ಖಂಡಿತವಾಗ್ಲೂ ಬೆಂಗಳೂರು ರಸ್ತೆಗಳನ್ನ ಪ್ರತಿನಿತ್ಯ ಅದ್ರ ಮೇಲೆ ಅತ್ಯಾಚಾರ ಮಾಡ್ತಾ ಇದಾರಂತೆ ಅತಿಶಯೋಕ್ತಿ ಆಗ್ಬಾರ್ದು. ಬಹುಶಃ ಈ ಪದ ಬಳಸಬಾರ್ದು, ಆದ್ರೆ ಈ ರೀತಿ ಮಾಡ್ತಾ ಇದಾರೆ. ರಸ್ತೆಗಳು ಒಂಥರ ಆಫ್ಟನ್ ಯಾರು ಹೇಳೋದಿಲ್ಲ ಕೇಳೋದಿಲ್ಲ ಆಗ್ತಾ ಇದೆ. ಅಂದರೆ ಸರ್, ಇವರು ರಸ್ತೆ ಮಾಡೋದಕ್ಕೂ ಮುಂಚೆನೆ KAB ಅವರಾಗಿರ್ಬೋದು, BW ಅವರಾಗಿರ್ಬೋದು, ಮತ್ತು BBMP ಅವರಾಗಿರ್ಬೋದು, ಅವರೆಲ್ಲ ಕುತ್ಕೊಂಡು ಏನು ಮಾತಾಡೋದಿಲ್ಲ. ರಸ್ತೆ ಆದಮೇಲೆ ಅದನ್ನು ತೋಡೋದು, ಕೇಬಲ್ ಉಳೋದು, ಇದನ್ನೆಲ್ಲ ಮಾಡೋದಕ್ಕಿಂತ ಫಸ್ಟೇ ಮಾತನಾಡ್ಕೊಂಡು ಅದನ್ನೆಲ್ಲ ಮಾಡಿ ಆನಂತರ ರಸ್ತೆ ಮಾಡಿದ್ರೆ ಸಮಸ್ಯೆಗಳೇ ಇರೋದಿಲ್ಲ. ಇವರೇನು ಬಿಲ್ ತಗೊಳ್ಳೋದಕ್ಕೋಸ್ಕರ, ಹಣ ತಗೊಳ್ಳೋದಕ್ಕೋಸ್ಕರ, ಟೆಂಡರ್ನ ಅವ್ರಿಗೆ ಬೇಕಾಗಿದ್ದವ್ರಿಗೆ ಕೊಡೋದಕ್ಕೋಸ್ಕರ ಈ ರೀತಿ ಒಬ್ಬೊಬ್ಬರು ಒಂದೊಂದ್ಸಲ ಕೇಬಲ್ ಉಳೋದು ಅಥವಾ ವಾಟರ್ ಪೈಪ್ ಉಳೋದು ಈ ರೀತಿ ಮಾಡ್ತಾ ಇದ್ದಾರಾ ಹೇಗೆ ಅಂತ ಅಟ್ಲೀಸ್ಟ್ ಫಸ್ಟೇ ಎಲ್ಲ ಕುತ್ಕೊಂಡು ಮಾತಾಡ್ಕೊಂಡು ಒಂದು ಸಲ ರಸ್ತೆನ ಮಾಡಿದ್ರೆ ಇದ್ಯಾವ ಸಮಸ್ಯೆಗಳು ಇರೋದಿಲ್ಲ, ಏನೂ ಇರೋದಿಲ್ಲ. ಸರ್ಕಾರಕ್ಕೂ ಕೂಡ ಒಂದಷ್ಟು ಹಣನಾದ್ರೂ ಉಳಿತಾಯ ಆಗುತ್ತೆ ಆ ರೀತಿ ಮಾಡೋದ್ರಿಂದ. ಟ್ಯಾಕ್ಸ್ ಪೇ ರಿಪೀಟೆಡ್ ವರ್ಕ್ ಒಂದ್ ವರ್ಷನೇನೆ ಒಂದ್ಸರಿ ರಸ್ತೆ ಮಾಡೋದು, ನಗೆಯೋದು, ರೀಸ್ಟೋರ್ ಮಾಡಕ್ಕೆ ಇನ್ನೊಂದ್ಸರಿ ದುಡ್ಡು ಖರ್ಚು ಮಾಡೋದು, ಅದಕ್ಕೊಂದು ಕೊಡೋದು, ತಿರ್ಗಿ ಇನ್ನೊಬ್ಬ ಬರೋದು, ಇನ್ನೊಂದು ತೆಗಿಯೋದು, ಈ ವರ್ಷವಲ್ಲೇ ಆಗಿತಾ ಕೂತ್ಕೋತಾರೆ. 2 ವರ್ಷ ಮುಂದಕ್ಕೆ ಒಂದು ಮಾಸ್ಟರ್ ಕಾಂಪ್ರಿಹೆನ್ಸಿವ್ ಆಗಿ ಇದನ್ನ ಮಾಡ್ತಕ್ಕಂಥ ಜವಾಬ್ದಾರಿ ಇದೆ. ಯಾಕಂದ್ರೆ ಎಷ್ಟೋ ಕಡೆ ಒಂದೊಂದು ಕಿಲೋಮೀಟರ್ಗೆ 8 ಕೋಟಿ 4 ಕೋಟಿ ರಸ್ತೆಗಳು, ಫುಟ್ಪಾತ್ಗಳನ್ನ ಮಾಡಲ್
ರಸ್ತೆ ಮಾಡ್ಲಿಕ್ಕೆ ಮಾಡಿದ್ದಾರೆ, ಅಲ್ಲೂ ಹೋಗಿತಾ ಇದಾರೆ. ವಿದ್ಯಾವರ್ಧಕ ಸ್ಕೂಲ್ ಫಸ್ಟ್ ಬ್ಲಾಕ್ ಅಲ್ಲಿ ನಾನಿದ್ದಾಗ ಕಾರ್ಪೊರೇಟರ್ ಆಗಿದ್ದಾಗ ಮಾಡಿದ್ದಿದ್ದ ರಸ್ತೆಗಳು ಎಷ್ಟು ಚೆನ್ನಾಗಿದ್ದು ಅಗದಾಳು ಮಾಡಿದ್ರು. ಅದೇ ಸರ್, ಅಂದ್ರೆ ಇವಾಗ ರಸ್ತೆ ನಿರ್ಮಾಣಕ್ಕೆ ಅಂತಾನೆ ಯಾವುದೇ ರೀತಿ ಕಾನೂನು ಇಲ್ವಾ ಹೇಗೆ? ಇವ್ರು ಹಣ ಹೆಂಗ್ ಬೇಕಂಗೆ ವೇಸ್ಟ್ ಮಾಡ್ಕೊಂಡು ಸರ್ಕಾರದ ಹಣನ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಹಿಂಗ್ ಮಾಡ್ತಾ ಇದಾರಲ್ಲ ಎಲ್ಲರೂ. BBMP ಅವರು ಮತ್ತೆ ಬೆಸ್ಕಾಂ ಅವರು, KEB ಅವರು, ಅವರೆಲ್ಲರೂ ಸೇರಿ ಹಿಂಗ್ ಮಾಡ್ತಾ ಇದಾರಲ್ಲ. ಅಟ್ಲೀಸ್ಟ್ ರಸ್ತೆ ನಿರ್ಮಾಣಕ್ಕೆ ಅಂತ ಯಾವುದೋ ಒಂದು ನಿರ್ದಿಷ್ಟವಾದಂತ ಕಾನೂನು ಇಲ್ವಾ ಹೇಗೆ? ಅಮ್ಮ ರೋಡ್ ಹೇಳಿದ್ನಲ್ಲ, ರೋಡ್ ಕಾಂಗ್ರೆಸ್ ಅಂತ, ರೋಡ್ ಹೇಗಿರ್ಬೇಕು, ವಿನ್ಯಾಸ ಹೇಗೆ ಮೇಂಟೈನ್ ಮಾಡ್ಬೇಕು, ರಸ್ತೆ ಹಂಪಿರ್ಬೇಕು, ಪೇಂಟ್ ಮಾಡಿರ್ಬೇಕು, ಸರಿಯಾದ ಸೈಂಟಿಫಿಕ್ ಆಗಿರ್ಬೇಕು, ಇವೆಲ್ಲ ಇವೆ. ಆದ್ರೆ ರಸ್ತೆಗಳಲ್ಲಿ ಪ್ರತಿನಿತ್ಯ ಅಗದ್ಬಿಟ್ಟು ಸ್ವಯಂ ಮಾನವಕೃತ ಅಪರಾಧ ಗೊತ್ತಾನಿವೆಲ್ಲ, ಅದಕ್ಕೆ ಸಂಬಂಧಪಟ್ಟವ್ರು ಕೇಳ್ಬೇಕಲ್ಲ. ಹೌದು. ಆಮೇಲೆ ಇದೇನಾಗ್ತದೆ, ಕೆಲವರು ಇಲಾಖೆಗಳು ವಾಟರ್ ಸಪ್ಲೈ ಇನ್ಎವಿಟಬಲ್, ಕೆಲವು ಲೀಕೇಜ್ ಆದ್ರೆ ರಿಪೇರಿ ಮಾಡ್ಬೇಕಾಗತ್ತೆ, ಅದು ಅನಿವಾರ್ಯ. ಸ್ಯಾನಿಟರಿನ ವಾಟರ್ ಅದನ್ನ ಮಾಡಿ ರೀಸ್ಟೋರ್ ಮಾಡ್ಬೇಕು, ರೀಸ್ಟೋರ್ ಮಾಡಕ್ ದುಡ್ಡು ಇಟ್ಕೊಂಡಿಲ್ಲ. ಇವೆಲ್ಲ ಡಿಪಾರ್ಟ್ಮೆಂಟ್ ಎಲ್ಲರೂ ಬಿಟ್ಬಿಡ್ತಾರೆ. KEB ಅಂಡರ್ಗ್ರೌಂಡ್ ಕೇಬಲ್ಗಳು ಹಾಕಿರ್ತಾರೆ, ಎಲ್ಲದಕ್ಕೂ ರಸ್ತೆ ಇದೆ. ಮೊದಲು ಬ್ರಿಟಿಷ್ ಕಾಲದಲ್ಲಿ ಕನ್ಸರ್ವೆನ್ಸಿಗಳು ಇರ್ತಿತ್ತು, ಮನೆಗಳ ಮಧ್ಯದಲ್ಲಿ ಇಂಥ ಲೈನ್ಗಳು ಕಸ ಎತ್ಕೊಂಡು ಹೋಗ್ಲಿಕ್ಕೆ ಈ ತರ ಸರ್ವಿಸ್ ಲೈನ್ಗಳು ರನ್ ಮಾಡ್ತಾ ಇದ್ರು, ಸ್ಯಾನಿಟರಿ ವಾಟರ್ ಸಪ್ಲೈ ರನ್ ಮಾಡ್ತಾ ಇದ್ರು. ಈಗ ವೆಹಿಕಲ್ ಓಡಾಡೋದು, ಜನಗಳು ಓಡಾಡೋ ಜಾಗದಲ್ಲಿ ಇವೆಲ್ಲ ಲೈನ್ಗಳು ರನ್ ಆಗುತ್ತೆ. ಒಂದು ರಸ್ತೆ ನಿರ್ಮಾಣ ಮಾಡುವಾಗ್ಲೇ ಮಾಡ್ಬೇಕು. ಆಮೇಲೆ ಇನ್ನೊಂದೇನಂದ್ರೆ, ಬೆಂಗಳೂರು ನಗರದಲ್ಲಿ ಎಲ್ಲ ಕಾರ್ಪೊರೇಷನ್ ಮಾಡಿರಲ್ಲ, BDA ಮಾಡಿ ಕಾರ್ಪೊರೇಷನ್ ಹ್ಯಾಂಡ್ ಓವರ್ ಮಾಡುತ್ತೆ. ಹಳ್ಳಿಗಳನ್ನ ಸೇರಿಸ್ತಾ, ಬೇರೆ ಬೇರೆ ಊರುಗಳನ್ನ ಸೇರಿಸ್ತಾ ಅದು ಯಾವ ಸ್ಥಿತಿ ಇರುತ್ತೋ ಅದೇ ಇರುತ್ತೆ. ಉದಾಹರಣೆಗೆ 10 ಲಕ್ಷ ಜನಸಂಖ್ಯೆ ಇದ್ದಾಗಲೂ ಅದೇ ವ್ಯಾಸದ ಪೈಪ್ಗಳು ಇರ್ತವೆ. ಈಗ ಅದು 10 ಲಕ್ಷ ಇದ್ದಿದ್ದು 30 ಲಕ್ಷ ಆಗಿದ್ರು ಅದನ್ನ ಚೇಂಜ್ ಮಾಡಕ್ ತಿರ್ಗಾ ಎಕ್ಸ್ಟ್ರಾ ಮಾಡ್ತಾರೆ. ಇವೆಲ್ಲ ಒಂಥರ ಕಾಂಪ್ರಹೆನ್ಸಿವ್ ಮಾಸ್ಟರ್ ಪ್ಲಾನ್ ನ ಅಗತ್ಯ ಇದೆ. ಅದ್ರ ಬಗ್ಗೆ ಬಹುಶಃ ಹೇಳ್ತೇನೆ, ಬೆಂಗಳೂರಿನ ಚೆನ್ನಾಗಿ ಅರೆದು ಕುಡಿದಂತವ್ರು ಅದನ್ನ ಈಗ ಡಿಸೆಂಟ್ರಲೈಸ್ ಮಾಡಿ ಝೋನ್ ವೈಸ್ ಮಾಡಿದ್ದಾರೆ. ಬೆಂಗಳೂರು ನಾರ್ತ್, ಈಸ್ಟ್, ವೆಸ್ಟ್, ಸೌತ್ ಅಂತ ಹೇಳಿದ ಝೋನ್ಗೆ 8 ಝೋನ್ಗಳಿವೆ. ಈ ಜಾಯಿಂಟ್ ಕಮಿಷನರ್ಸ್ ಸ್ಟ್ರಿಕ್ಟ್ ಆಗಿ ಇದನ್ನ ಮಾಡ್ಬೇಕು. ಈಗ ಕೇಳೋದಿಲ್ಲ, ಎಲ್ಲ MLAಗಳು ಕೇಳೋದಿಲ್ಲ. ಈಗ ಆಡಳಿತಾರೂಢ MLAಗಳಿರೋ ಕಂಟ್ರೋಲ್ ಪ್ರತಿಪಕ್ಷದವ್ರಿಗೆ ಇರೋದಕ್ಕೆ ಇರೋದಿಲ್ಲ. ಸೊ ಒಟ್ಟು ಬೆಂಗಳೂರಿನಲ್ಲಿ ಈ ಪಕ್ಷ ಆ ಪಕ್ಷ ಅನ್ನೋ ತಾರತಮ್ಯ ಇಲ್ದೇನೆ ಬೆಂಗಳೂರು ರಸ್ತೆಗಳು ನೀಟಾಗಿಡ್ರಪ್ಪ. ಹೌದೌದು, ಅದೇ ಬೇಕಾಗಿದೆ. ಯಾವ ಪಕ್ಷನಾದ್ರೂ ಇರ್ಲಿ ಅಂತ ಹೇಳಿ ಯಾರು ಹೇಳ್ಬೇಕು? ಸರ್ಕಾರ ಹೇಳ್ಬೇಕು. ಹೇಳ್ದೇನೆ ಅವ್ರು ಏನಾಗ್ತದೆ, ಏನೋ ಒಂದು ಕಾರಣ ಹೇಳ್ತಾರೆ. ಆಮೇಲೆ ಜೈನ ಬ್ಲೇಮ್ ಮಾಡೋದ್ರ ಅರ್ಥ ಇಲ್ಲ. ಎಲ್ಲೋ ಎಡಾಪ್ಸರ್ ಕೂತ್ಕೊಂಡು ಪರ್ಮಿಷನ್ ಕೊಟ್ಬಿಟ್ಟು ಅವ್ರು ಇಷ್ಟ ಬಂದಂಗೆ ಅಗಿತಾ ಇರ್ತಾರೆ. ಆಮೇಲೆ ಇಷ್ಟ ಬಂದಂಗೆ ಸರಿ ಅದನ್ನ ಹೇಳ್ತೇವೆ ರೀಸ್ಟೋರ್ ಮಾಡ್ತಾರೆ. ನಾನು ನಿನ್ನೆ ಪ್ರಹ್ಲಾದ್ ಹತ್ರ ಮಾತಾಡಿದ್ದೇನೆ, ಇಂಜಿನಿಯರ್ ಹತ್ರ. ಅವ್ರು ಹೇಳಿದ್, ಸರ್ ಬುಧವಾರ ಗಡುವು ಕೊಟ್ಟಿದ್ದೀವಿ, ಇವತ್ತು ಗುರುವಾರ, ಇನ್ನೂ ಆಗಿಲ್ಲ. ಅದೇ ಸರ್, ಇವಾಗ ಅದೇ ಆಗ್ತಾ ಇರೋದು. ಎಲ್ಲಿ ನೋಡಿದ್ರೆ ಅದೇನೆ, ಎಲ್ಲಿ ನೋಡಿ ಗುಂಡಿ ತೋಡಿರ್ತಾರೆ, ಕೇಬಲ್ ಹಾಕ್ತಿವಿ ಅಂತಾರೆ, ಪೈಪು ಅಂತಾರೆ, ಮತ್ತೆ ಅದು ತಾರ ಹಾಕ್ತಾರೆ, ಮತ್ತೆ ಒಂದಷ್ಟು ದಿನ ಆದ್ಮೇಲೆ ಮತ್ತೆ ಆಗಿರ್ತಾರೆ. ಇವಾಗ ಏನಂದ್ರೆ ಸರ್, ಈ ಒಂದು ರಸ್ತೆ ಗುಂಡಿಯನ್ನು ಮುಚ್ಚೋದಕ್ಕೆ ಕೋಟಿಗಟ್ಟಲೆ ಕಾಂಟ್ರಾಕ್ಟ್ ಕೊಡ್ತಾರೆ. ಹಾಗಾದ್ರೆ ಈ ಮುಂಚೆ ರಸ್ತೆ ಮಾಡಿದವರು ಮೇಂಟೆನೆನ್ಸ್ ಮಾಡಲ್ವಾ? ಅಟ್ಲೀಸ್ಟ್ ಕನಿಷ್ಠ ಅಂದ್ರೆ ಒಂದು 5 ವರ್ಷನಾದ್ರೂ ಮೇಂಟೆನೆನ್ಸ್ ಮಾಡ್ಬೇಕಲ್ವಾ? ಯಾವುದೂ ಇಲ್ಲದೆ 1 ವರ್ಷಕ್ಕೆ ಎಷ್ಟೊಂದ್ ಸಲ ಆಗದಿರುವಂತ ರಸ್ತೆಗಳನ್ನ ನೋಡಿದೀವಿ, ನಮ್ಮ ಒಂದಷ್ಟು ಏರಿಯಾಗಳಲ್ಲೇ ನೋಡಿದೀವಿ. ಯಾವಾಗ್ಲೂ ಆಗದೆ ಇರ್ತಾರೆ, ಓಡಾಡೋದಕ್ಕಾಗಲ್ಲ, ಎಲ್ಲ ಜನಗಳು ಎಷ್ಟೊಂದ್ ಜನ ಬಿದ್ದು ಏಟಾಗಿರುವಂತವ್ರು ಕೂಡ ಇದ್ದಾರೆ. ಈ ರೀತಿ ಎಲ್ಲ ಮಾಡಿದ್ರೆ ಅಟ್ಲೀಸ್ಟ್ 1 ವರ್ಷನೂ ಕೂಡ ಒಂದು ರಸ್ತೆ ಅವ್ರು ಮಾಡಿರುವಂತದ್ದು ಬಾಳ್ಕೆ ಬರಲ್ಲ, ಗುಂಡಿ ಬಿದ್ದೋಗುತ್ತೆ, ಅಗಿತಾ ಇರ್ತಾರೆ. 5 ವರ್ಷದ ಕತೆ ಬೇಡ, ಅಟ್ಲೀಸ್ಟ್ ಒಂದು 2-3 ವರ್ಷನೂ ಒಂದು ರಸ್ತೆನ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಕೋಟಿ ಕೋಟಿ ಹಣಕ್ಕೆ ಬೆಲೆನೇ ಇಲ್ಲ. ಸರ್ಕಾರದ ಹಣ ಅಂದ್ರೆ ನಾವು ಏನು ಟ್ಯಾಕ್ಸ್ ಅನ್ನ ಕಟ್ಟಿರ್ತೀವಿ ಆ ಹಣ ವೇಸ್ಟ್ ಆಗ್ತಾ ಇದೆ, ಇಲ್ಲಿ ನೀರ್ ಪಾಲಾಗ್ತಾ ಇದೆ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಪೋಲ್ ಆಗ್ತಾ ಇದೆ. ಇದಕ್ಕೆ ಅದೇ ಹೇಳ್ತೈತೆ, ಅಕೌಂಟಬಿಲಿಟಿ ಇಲ್ಲ, ಟ್ರಾನ್ಸ್ಪರೆನ್ಸಿ ಇಲ್ಲ. ಒಂದು ಕಟಿಂಗ್ ಮಾಡ್ಬೇಕಾದ್ರೆ ಯಾರು ಕಾಂಟ್ರಾಕ್ಟ್ ಯಾತಕ್ಕೋಸ್ಕರ ಮಾಡ್ತಾ ಇದೀವಿ, ಎಷ್ಟು ಟೈಮ್ ಹಿಡಿಯುತ್ತೆ, ರೀಸ್ಟೋರ್ ಮಾಡಿದ್ರೆ ಏನೋ ತೊಂದರೆ, ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕು, ಬೋರ್ಡ್ಗಳು ಡಿಸ್ಪ್ಲೇ ಮಾಡ್ಬೇಕು, ಎವರಿ ಹಾಫ್ ಕಿಲೋಮೀಟರ್ ಮಾಡೋದಿಲ್ಲ, ದುರಂತ. ಆಮೇಲೆ ಇದರಲ್ಲಿ ಲಾಭ ಇಲ್ಲ ಅಂತಲೋ ಏನಂತಲೋ ಸಂಬಂಧಪಟ್ಟವರು ಜನಗಳಿಗೆ ಒಂದು ಉತ್ತಮವಾದಂತ ರಸ್ತೆ ಸ್ಥಿತಿಯನ್ನು ಕೊಡೋದಕ್ಕೆ ಯಾರು ಮನಸ್ಸು ಮಾಡ್ತಾ ಇಲ್ಲ. ಕೆಲವು ಕ್ಷೇತ್ರಗಳಲ್ಲಿ, ಈಗ ಉದಾಹರಣೆಗೆ ನಮ್ಮ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ಸ್ಟ್ರಿಕ್ಟ್ ಆಗಿ ಪಬ್ಲಿಕ್ ಅಲರ್ಟ್ ಇದ್ದಾರೆ, ಗೋಪಾಲಯ್ಯನೂ ಅಲರ್ಟ್ ಇದ್ದಾರೆ. ಕೆಲವು ಕ್ಷೇತ್ರಗಳಲ್ಲಿ, ಉದಾಹರಣೆಗೆ ಅಶ್ವತ್ಥನಾರಾಯಣ, ಕೆಲವು ಕ್ಷೇತ್ರಗಳಲ್ಲಂತೂ ಅದು ಈಗ ರಾಜರಾಜೇಶ್ವರ ನಗರದಲ್ಲಿ ನಾವು ನೋಡಿಬಿಟ್ರೆ ಬಹಳ ಬೇಜಾರಾಗ್ತದೆ.
ಒಂದ್ ಕಡೆ ಕಾರ್ಪೊರೇಟರ್ಸ್ ಇಲ್ಲ, ಹ್ಮ್ ಒಂದು ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಅದ್ಯಾರು ಜನಪ್ರತಿನಿಧಿಗಳು ಕೇಳೋ ಸ್ಥಿತಿ ಇಲ್ಲ. ಅಧಿಕಾರಿಗಳು ಅಲ್ಲಿ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇಲ್ಲ. ಇವೆಲ್ಲವೂ ಸಹ ಜನಗಳ ಕಂದಾಯ ಕಟ್ಟತಕ್ಕಂಥ ದುಡ್ಡುಗಳ ಪೋಲಾಗ್ಲಿಕ್ಕೆ ಮತ್ತು ಜನಗಳ ಪ್ರತಿನಿತ್ಯ ನರಕ, ರಸ್ತೆಗಳಲ್ಲಿ ಕಾಣ್ತಾ ಇರ್ತಕ್ಕಂಥ ನರಕ. ರಸ್ತೆಯಲ್ಲಿ ಪಾಟೋಲ್ ಇದೆಯೋ, ಪಾಟೋಲೇ ರಸ್ತೆನೋ, ಪಾಟೋಲ್ಗಳ ರಸ್ತೆ ಆಗಿದೆಯೋ ಅದನ್ನ ಬರೀ ಯಕ್ಷ ಪ್ರಶ್ನೆ ಆಗಿದೆ. ಒಟ್ಟಿನಲ್ಲಿ ಮತದಾರ ಅಥವಾ ಕಂದಾಯ ಕಟ್ತಕ್ಕಂಥವನು ಯಾರು ಕೇಳೋದು ಕಂಗಾಲಾಗಿದ್ದಾನೆ. ಸರ್, ಇವಾಗ ರಸ್ತೆಗಳದ್ದು ಕ್ವಾಲಿಟಿ ಚೆಕ್ ಮಾಡ್ತಾರ ಇಲ್ವಾ ಸರ್ ಅಧಿಕಾರಿಗಳು? ಅಮ್ಮ, ಅದಕ್ಕೋಸ್ಕರನೇ ಕ್ವಾಲಿಟಿ ಕಂಟ್ರೋಲ್ ಅಂದ್ರೆ ಡಿಪಾರ್ಟ್ಮೆಂಟ್ ಇದೆ. ಅವ್ರು ಯಾವಾಗ ಮಾಡ್ತಾರೆ, ರಸ್ತೆ ಮಾಡಿದಾಗ ಅದನ್ನ ಚೆಕ್ ಮಾಡ್ತಾರೆ. ಈ ಹಾಳಾಗಿರೋ ರಸ್ತೆಗಳು ರ್ಯಾಂಡಮ್ ಚೆಕ್ ಮಾಡೋದಿಲ್ಲ. ಅದೇ ಸರ್, ಇವಾಗ ಅದು 5 ವರ್ಷ ಕಾಂಟ್ರಾಕ್ಟರ್ ಏನಿರ್ತಾರೆ ಆ ರಸ್ತೆ ಮಾಡಿದವರು, ಅವ್ರು ಅದನ್ನ 5 ವರ್ಷ ಮೇಂಟೈನ್ ಮಾಡ್ಬೇಕಾ ಮಾಡಬಾರ್ದಾ? ನಿಮ್ಮ 5 ವರ್ಷ ಇರೋದಿಲ್ಲ, ಅದು ಇರ್ಬೇಕು ನ್ಯಾಯವಾಗಿ. 2 ವರ್ಷನೋ 3 ವರ್ಷನೋ ನಿಂತದೀಗ ಕಂಪ್ಲೀಟ್ ಹ್ಯಾಂಡ್ ಓವರ್ ಆದ್ಮೇಲೆ ಇಂತಿಷ್ಟು ವರ್ಷ ಅಂತ ಕೊಡ್ಬೇಕು. ಯಾವುದೇ ವ್ಯಕ್ತಿಗೆ ಆಪರೇಷನ್ ಮಾಡ್ತಂದ್ರೆ ಹೆತ್ ಹಿಸ್ಟ್ರಿ ಇರುತ್ತೆ, ಹಾಗೆ ರೋಡ್ ಹಿಸ್ಟ್ರಿ ಇರುತ್ತೆ. ಹೊಸದಾಗಿ ರೋಡ್ ಮಾಡ್ಬೇಕಾದ್ರೆ ಯಾವಾಗ ಲಾಸ್ಟ್ ಸ್ಟಾರ್ಟ್ ಮಾಡಿದ್ದು ನೋಡ್ತಾರೆ, ಯಾವ ಕಾಂಟ್ರಾಕ್ಟ್ ಮಾಡಿದ್ದು, ಮೇಂಟೆನೆನ್ಸ್ ಪೀರಿಯಡ್ ಮುಗ್ದಿದ್ಯಾ, ಅಥವಾ ಆ ಟಾರ್ ರಸ್ತೆಗೆ ನೋಡ್ಕೋಬೇಕಾದವರು ಆ ಕಾಂಟ್ರಾಕ್ಟ್ ನೋಡ್ಕೊಂಡು ಸರಿಯಾಗಿ ಮಾಡಿದಾರ ಇಲ್ವಾ ಅಂತ ಚೆಕ್ ಮಾಡ್ಬೇಕು. ಇನ್ ಮಿಕ್ಕಿದ್ದು ವಾರ್ಡ್ ಗ್ರಾಂಟ್ಗಳು ಕೊಟ್ಟಿರ್ತಾರೆ. ವಾರ್ಡ್ ಗ್ರಾಂಟ್ ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರ ಕಾಂಟ್ರಾಕ್ಟ್ ವಹಿಸ್ತಾರೆ. ಅಲ್ಲಿರೋ ಪಾಟೋ ಸಂಖ್ಯೆಗೂ ನೀವು ಕೊಟ್ಟೋ ದುಡ್ಗುನುವೆ ಅಜಗಜ ಅಂತ. ಇದ್ರ ಮಧ್ಯೆ ಕಾಂಟ್ರಾಕ್ಟರ್ಗಳು ಗೋಳೆ ಬೇರೆ ತರ, ಅವ್ರಿಗೊಂಥರ ಕಷ್ಟ. ಅವ್ರಿಗೆ ಬಿಲ್ ಸರಿಯಾಗಿ ಪೇಮೆಂಟ್ ಆಗುತ್ತಾ ಇಲ್ವಾ, ಅವರು ಮುಂದೆ ಬರೋದಿಲ್ಲ. ಬಿಲ್ ಪೇಮೆಂಟ್ ಆಗೋದಿಲ್ಲ ಅಂದ್ರೆ ಅವ್ರು ಇನ್ವೆಸ್ಟ್ ಮಾಡಕ್ ತಯಾರಾಗಿಲ್ಲ. ಸೊ ಈ ರೀತಿಯ ಸಮಸ್ಯೆ ಪ್ರತಿನಿತ್ಯ ಕಾರ್ಪೊರೇಷನ್ ಇದ್ದಾಗ ತಿಂಗಳಿಗೆ ಸಬ್ಜೆಕ್ಟ್ ಮೀಟಿಂಗು, ಮಂತ್ಲಿ ಮೀಟಿಂಗು, ಆಮೇಲೆ ಸ್ಟ್ಯಾಂಡಿಂಗ್ ಕಮಿಟಿ ಮೀಟಿಂಗ್ ಇವೆಲ್ಲ ಇರೋದು. ಈಗ ಕಾರ್ಪೊರೇಷನ್ ಅಸ್ತಿತ್ವ ಇಲ್ಲದಿರೋದ್ರಿಂದ ಈಗ ಇನ್ನೂ ಒಂಥರ ಹೇಳೋರಿಲ್ಲ ಕೇಳೋರಿಲ್ಲ ಆಗಿದೆ. ಅಂದ್ರೆ ಸರ್, ಇವಾಗ ಸರ್ಕಾರದವರು ರಸ್ತೆ ಮೇಂಟೆನೆನ್ಸ್ಗೆ ಅಂತ ಹೇಳಿ ರಿಟೆನ್ಷನ್ ಅಮೌಂಟ್ ನ ಇಟ್ಕೊಂಡಿರಲ್ವಾ ಮದೇಮ ಸರ್? ಜನರಲ್ ಆಗಿ ಬಜೆಟ್ ಮಾಡಿರ್ತಾರೆ. ಹೌದೌದು, ವರ್ಷಕ್ಕೊಂದ್ಸರಿ ಮೇಜರ್ ರೋಡ್ಸ್, ಇಂಟೀರಿಯರ್ ರೋಡ್ಸ್. ಸೊ ಇದೆಲ್ಲ ಒಂದು ಹೊಸದಾಗಿ ಮಾಡೋದು, ಇನ್ನೊಂದು ರೀಕಂಡೀಷನ್ ಮೇಂಟೆನೆನ್ಸ್ ಮಾಡೋದು. ಇವನ್ನ ಕೇಳ್ಬೇಕಾದವ್ರು ಯಾರು? ಕಾರ್ಪೊರೇಟರ್ ಇಸ್ ಇನ್ ಆಬ್ಸೆನ್ಸ್ ಆಫ್ ಕಾರ್ಪೊರೇಟರ್, ಇನ್ ಆಬ್ಸೆನ್ಸ್ ಆಫ್ ಜನಪ್ರತಿನಿಧಿ ಯಾರಿಲ್ಲ ಅಂದ್ರೆ MLA ಕೇಳ್ಬೇಕು. ಅದ್ ಬಿಟ್ರೆ MP ಗಳು, ಅದ್ ಬಿಟ್ರೆ ಉಸ್ತುವಾರಿ ಸಚಿವರು, ಜನಪ್ರತಿನಿಧಿಗಳ ಪ್ರಶ್ನೆ ಬಂದ್ರೆ. ಅದಕ್ಕೆ ಇಲ್ಲ ಅಂದ್ರೆ ಒಬ್ಬ ಕಮಿಷನರ್ ಇರ್ತಾರೆ, ಅವ್ರ ಕೆಳಗಡೆ ಎಷ್ಟು ಜನ IAS ಆಫೀಸರ್ಸ್ ಇರ್ತಾರೆ, ಎಷ್ಟು ಜನ ಇಂಜಿನಿಯರ್ಸ್ ಇರ್ತಾರೆ. ದೇ ಆರ್ ಅಕೌಂಟಬಲ್. ಫೈಲ್ ಆದಾಗ ಅವ್ರಿಗೆ ಕಠಿಣವಾದ ಕ್ರಮ ತೆಗೆದುಕೊಂಡಾಗ ಮಾತ್ರ ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ, ದುಡ್ಡಿಲ್ವಾ, ಮೆಟೀರಿಯಲ್ಸ್ ಪ್ರೊಕ್ಯೂರ್ ಮಾಡಕ್ ಆಗ್ತಾ ಇಲ್ವೋ, ಅಥವಾ ಯಾರಾದ್ರೂ ಕಳ್ತನ ಮಾಡಿ ರಸ್ತೆಗಳು ಅಗಿತಾ ಇದಾರಾ, ಇದೆಲ್ಲ ಯಾರು ಮೇಂಟೈನ್ ಮಾಡ್ಬೇಕು ಅಂದ್ರೆ ಆಫೀಸರ್ಸ್ ಆರ್ ರೆಸ್ಪಾನ್ಸಿಬಲ್. ಅಂದ್ರೆ ಸರ್, ಇವಾಗ ಬೆಂಗಳೂರಲ್ಲಿ ಕಾರ್ಪೊರೇಟರ್ ಇಲ್ಲದೆ ಇರೋದೇ ಇದೊಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದ್ಯಾ ಹೇಗೆ ಈ ರಸ್ತೆ ಗುಂಡಿಗಳ ಹಾಗೆ ಬಿದ್ದಿರೋದಕ್ಕೆ? ಸ್ವಲ್ಪ ಮಟ್ಟಿಗೆ ಅದು ಕಾರಣ. ಅದ್ರ ಕಡೆನೂ ಕೂಡ ಎಲೆಕ್ಷನ್ ಮಾಡೋ ಕಡೆ ನಮ್ಮ ಸರ್ಕಾರನೂ ಕೂಡ ಗಮನ ಹರಿಸ್ತಾ ಇಲ್ಲ. ಒಟ್ಟಾರೆಯಾಗಿ ಸರ್ ಇದಕ್ಕೆಲ್ಲ ಪರಿಹಾರ ಏನು? ಈ ರೀತಿ ಎಲ್ಲೆಂದ್ರಲ್ಲಿ ರಸ್ತೆ ಗುಂಡಿಗಳು, ಕೇಬಲ್ ಹಾಕಕ್ ತೋಡಿರೋದು, ಅಲ್ಲಿ ವೆಹಿಕಲ್ಸ್ ಓಡಾಡ್ಬೇಕಿದ್ರೆ ಬಿದ್ದಿರೋದು, ಇದಕ್ಕೆಲ್ಲ ಒಂದಷ್ಟು ಪರಿಹಾರ ಅಂತ ಇದ್ರೆ ಏನು ಸರ್ ಅದು ಪರಿಹಾರ? ದಂಡಂ ದಶಗುಣಂ ಬೇಕು, ರೀತಿಯಿಂದ ಹೇಳ್ಬೇಕು. ಕೇಳಲಿಲ್ಲ ಅಂದ್ರೆ ಕಠಿಣವಾದ ಕ್ರಮ ತೆಗೆದುಕೊಳ್ಬೇಕು. ಅವರು ನಿಜವಾದ ನಿರ್ಲಕ್ಷ್ಯ ಆದ್ರೆ ಅಲ್ವಾ? ಹೌದು ಸರ್. ಅಂದ್ರೆ ಇವಾಗ ಒಂದು ಅಂದಾಜು ಒಂದು ರಸ್ತೆ ಗುಂಡಿಯನ್ನು ಮುಚ್ಚೋದಿಕ್ಕೆ ಒಂದು ಏರಿಯಾಗೆ ಎಷ್ಟು ಅಮೌಂಟ್ ಬೇಕಾಗ್ಬೋದು ಸರ್? ಅನುದಾನ ಬಿಡುಗಡೆ ಮಾಡ್ತಾರಲ್ಲ ಸರ್ಕಾರದಿಂದ, ಎಷ್ಟು ಬಿಡುಗಡೆ ಮಾಡ್ತಾರೆ ಅಂದಾಜು? ವಾರ್ಡ್ಗೆ 10 ಲಕ್ಷ. ದಟ್ ಡಿಪೆಂಡ್ಸ್. ಈಗ ಅಲರ್ಟ್ ಮಾಡಿರೋದು ಈಗ 198 ವಾರ್ಡ್ ಇತ್ತು. 198 ವಾರ್ಡ್ಗೆ ಒಂದೊಂದು ರಸ್ತೆ ಅಸೆಂಬ್ಲಿ ವೈಸ್ ಕೆಲವು ಸರಿ ಬಜೆಟ್ ಕೊಡ್ತಾರೆ. ಅದನ್ನ ಪ್ರಪೋರ್ಷನೇಟ್ ಆಗಿ ಡಿವೈಡ್ ಮಾಡ್ಕೋತಾರೆ. ಡಿಪೋ ಕಲೆಕ್ಷನ್ ಅಂತ ಮಾಡಿಟ್ಟಿರ್ತಾರೆ, ಅಥವಾ ಈ ತರ ಇಡೀ ವರ್ಷ ನಾವು ಮೇಂಟೈನ್ ಮಾಡಕ್ ಕೊಟ್ಟಿರ್ತಾರೆ. ನಂಬರ್ ಆಫ್ ಪೋರ್ಟಲ್ಸ್, ಆಮೇಲೆ ಪಾರ್ಟಲ್ಸ್ ಮಾಡ್ತಾರಲ್ಲ, ಅದ್ರ ರೀಕಂಡೀಷನ್ ಮಾಡ್ತಾರಲ್ಲ, ಅಥವಾ ರಿಸ್ಟೋರ್ ಮಾಡ್ತಾರೆ, ಅದು ಸೈಂಟಿಫಿಕ್ ಆಗಿ ಮಾಡಲ್ಲ. ಸುಮ್ನೆ ತುಂಬಿಸೋಗ್ಬಿಡ್ತಾರೆ. ಸಬ್ ಗ್ರೇಡ್ಗಲ್ಲಿ
ಕ್ಲೀನ್ ಮಾಡಿ ಇದು ಜಿಯೋಮೆಟ್ರಿಕಲ್ ಶೇಪ್ ಅಲ್ಲಿ ಕಟ್ ಮಾಡಿ ಸರ್ಫೇಸ್ ಕ್ಲೀನ್ ಮಾಡಿ ಟಾರ್ ಕೋಟಿಂಗ್ ಹಾಕಿ ಅದನ್ನ ಅದಕ್ಕೆ ಜಲ್ಲಿ ಹಾಕಿ ಟಾರ್ ಮಿಕ್ಸ್ ಹಾಕಿ ರೋಲ್ ಮಾಡಿ ಆಮೇಲೆ ರೀಕಂಡೀಷನ್ ಮಾಡಿದ್ರೆ ಒಂದು ದಿವಸ ಇರುತ್ತೆ. ಬರೇ ಮಣ್ಣು ಹಾಕೋದು ಅಥವಾ ಏನೋ ಜಲ್ಲಿ ಹಾಕೋದು ಹೆಂಗಂದ್ರಂಗೆ ಹ್ಯಾಪ್ಸರ್ಡ್ ಆಗಿ ಮಾಡಿದ್ರೆ ಅದು ಒಂದ್ ಮಳೆ ಕಿತ್ಕೊಂಡು ಹೋಗುತ್ತೆ. ಅದೇ ಸರ್, ಇವಾಗ ಏನು ಒಂದು 10 ಲಕ್ಷ ಅವರು ಸ್ಯಾಂಕ್ಷನ್ ಮಾಡಿರ್ತಾರೆ ಸರ್ಕಾರದಿಂದ. 10 ಲಕ್ಷ ಅಲ್ಲ ಸರ್, ಕೆಲವೊಂದು ವಾರ್ಡ್ಗಳಲ್ಲಿ ಕೆಲವೊಂದು ಏರಿಯಾಗಳಲ್ಲಿ 10,000 ರೂಪಾಯಿ ಕೆಲಸ ಆಗಿರೋದಿಲ್ಲ. ಯಾಕಂದ್ರೆ ಇದು ಅನುದಾನವನ್ನ ಬಿಡುಗಡೆ ಮಾಡಿದಾಗ ಕಾಂಟ್ರಾಕ್ಟರ್ ಏನ್ ಕೆಲಸ ಮಾಡ್ಬೇಕು ಅಂತ ಅನುದಾನವನ್ನ ಇಸ್ಕೊಂಡಿರ್ತಾನೋ, ಇಲ್ಲ ತನ್ನ ಒಂದು ಸಂಸಾರ ತನ್ನ ಜೀವನವನ್ನ ನೋಡ್ಕೋಬೇಕು ಅಂತ ಬಂದಿರೋ ದುಡ್ಡನ್ನ ಮಡಿಕೊಂಡು ಹೆಂಗ್ ಬೇಕಂಗ್ ಕೆಲಸ ಮಾಡೋಗ್ತಾನೋ ಗೊತ್ತಿಲ್ಲ. ಆದ್ರೆ ಕೆಲವೊಂದೇನಂದ್ರೆ ಈ ಒಂದು MP MLA ಗಳಿರುವಂತ ಜಾಗಗಳು, ಒಂದು ದೊಡ್ಡ ಶ್ರೀಮಂತರಿರುವಂತ ಜಾಗಗಳೆಲ್ಲ ರೋಡ್ಗಳು ತುಂಬಾ ನೀಟಾಗಿರುತ್ತೆ. ಒಂದೇ ಒಂದು ಸಣ್ಣ ಕಲ್ಲು ಮಣ್ಣು ಕೂಡ ರೋಡ್ಗಳಲ್ಲಿ ಕಾಣಿಸಲ್ಲ. ಅದೇ ಜನಸಾಮಾನ್ಯರು ವಾಸ ಮಾಡ್ತಾ ಇರುವಂತದ್ರಲ್ಲಿ ಕೇಳೋರೆ ಗತಿ ಇರಲ್ಲ. 10 ಲಕ್ಷ ಅಲ್ಲ, 1 ಲಕ್ಷ ರೂಪಾಯಿಗೆ 10,000 ರೂಪಾಯಿಗೆ ಆಗುವಂತ ಕೆಲಸಗಳನ್ನು ತಗೊಂಡಿರುವಂತ ಕಾಂಟ್ರಾಕ್ಟರ್ ಮಾಡಲ್ಲ. ಅದ್ರಲ್ಲಿ ಯಾರ್ಯಾರು ಲಾಭ ಹೋಗುತ್ತೋ, ಯಾರ್ಯಾರು ಅದ್ರಲ್ಲಿ ಶೇರ್ ತಗೋತಾರೋ ಅದು ಬೇರೆ ವಿಚಾರ. ಆದ್ರೆ ಅಷ್ಟು ದುಡ್ಡಲ್ಲಿ ಒಂದಷ್ಟು ಸರಿಯಾಗಿ ಕೆಲಸವನ್ನ ಮಾಡಿದ್ರೆ ಯಾರು ಈ ಪ್ರಶ್ನೆಗಳೇ ಬರೋದಿಲ್ಲ. ಜನರ ಜೀವನ ಆದ್ರೂ ಉಳ್ಕೊಳ್ಳುತ್ತೆ. ನಾವು ಕಟ್ಟಿರೋ ದುಡ್ಡನ್ನ ತಗೊಂಡು ನಮ್ಗೇನೆ ಹಾಕೋದಿಕ್ಕೆ ಜನ ಪಾಪ ಅವ್ರ ಜೀವನನೇ ಹೋರಾಟ. ಹೌದು ಸರ್, ಅವ್ರ ಬದುಕು ಹೋರಾಟ ಮಾಡ್ತಿರ್ತಾರೆ, ಅವ್ರ ಟೈಮ್ ಇರಲ್ಲ. ಇವಾಗ ನಾವು ಕಟ್ಟಿರೋ ದುಡ್ಡದು, ಇರ್ಬೇಕು. ನಾವು ಕಟ್ಟಿರೋ ತೆರಿಗೆ ಹಣನ ನಮ್ಗೆ ಓಡಾಡೋದಕ್ಕೆ, ನಮ್ಗೆ ತಿರ್ಗಾಡೋದಕ್ಕೆ, ಸರಿ ಮಾಡ್ಬೇಕಾಗಿರುವಂತ ರಸ್ತೆಗೆ ಹಾಕೋದಿಕ್ಕೆ ಇವರು ಅದೇ ಕಷ್ಟ ಅಂತ ಹೇಳಿ ನಾವು ಕಟ್ಟಿರೋ ಹಣನೆಲ್ಲ ಹೆಂಗ್ ಬೇಕಂಗ್ ಫೋಲ್ ಮಾಡಿ 10,000 ರೂಪಾಯಿ 1 ಲಕ್ಷ ರೂಪಾಯಿ ಕೆಲಸಗಳನ್ನ ಮಾಡಲ್ಲ ಇವರು. 10 ಲಕ್ಷ ರೂಪಾಯಿಲಿ ಹೇಗ್ ಬೇಕಾಗ್ ಮಾಡ್ಕೊಂಡು ಇವ್ರು ಇದ್ರೆ ಹೇಗ್ ಸರ್? ಅದೇ ದೊಡ್ಡವ್ರು ಇರುವಂತ ಜಾಗಗಳನ್ನ ನೋಡಿದ್ರೆ ಎಷ್ಟು ನೀಟಾಗಿರುತ್ತೆ. ಒಂದೇ ಒಂದು ಗುಂಡಿ ಇರಲ್ಲ, ಒಂದು ಕಲ್ಲು ಮುಳ್ಳಿರಲ್ಲ, ಏನೂ ಇರಲ್ಲ ಆ ರಸ್ತೆಗಳಲ್ಲಿ. ಅದೇ ನಮ್ಮಂತ ಜನಸಾಮಾನ್ಯರು ಓಡಾಡುವಂತ ರಸ್ತೆಗಳನ್ನ ಕೇಳೋರೇ ದಿಕ್ಕಿರಲ್ಲ. ಎಲ್ಲಂದ್ರಲ್ಲಿ ಗುಂಡಿ, ಎಲ್ಲಂದ್ರಲ್ಲಿ ತೆಗ್ದು ಬಿಟ್ಟಿರ್ತಾರೆ ಗುಂಡಿನ, ಪೈಪ್ ಊತೋದಕ್ಕೆ ಮುಚ್ಚಿರೋದಿಲ್ಲ, ಹೆಂಗ್ ಓಡಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ಜನಸಾಮಾನ್ಯರಿಗೆ. ಬಿದ್ದು ಏಟ್ ಮಾಡ್ಕೋತಾರೆ, ಎಷ್ಟೋ ಜನಕ್ಕೆ ಪ್ರಾಣಕ್ಕೆ ಅಪಾಯ ಆಗಿದೆ. ಒಟ್ಟಾರೆಯಾಗಿ ಇದನ್ನ ನಮ್ಮ ಸರ್ಕಾರನೂ ಕೇಳ್ತಾ ಇಲ್ಲ. ಅದ್ರ ಬಗ್ಗೆ ಕಾನೂನು ಕ್ರಮವನ್ನ ತಗೊಂಡು ಅದನ್ನ ಮುಂದೆ ಈ ರೀತಿ ಆಗದೆ ಇರೋ ರೀತಿ ತಡೆಯುವಂತವ್ರು ಯಾರು ಇಲ್ಲ. ಕೋರ್ಟ್ ಎಷ್ಟೊಂದು ಸ್ಕೀಮರಿ ಹಾಕಿದೆ ನಂಗೆ ಗೊತ್ತು. ಕೋರ್ಟ್ ಕಾರ್ಪೊರೇಷನ್ ಎಷ್ಟೊಂದು ಸ್ಕೀಮರಿ ಹಾಕಿದೆ ಅಂತ. ಆದ್ರೆ ಕೋರ್ಟ್ ಎಷ್ಟೊಂದು ಸ್ಕೀಮರಿ ಹಾಕಿದ್ರು ಹೌದು ಸರ್, ಇದು ಒಂಥರ ಅವರು ಏನು ಗೋರ್ಕಲ್ಲ ಮೇಲೆ ನೂರ್ಕಾಲ ಮಳೆ ಅನ್ನೋ ರೀತಿಲಿ ಆಗ್ತಾ ಇದೆ. ಕೋರ್ಟ್ ಹೇಳಿದ್ರು ಕೇಳ್ತಾ ಇಲ್ಲ, ಕನ್ಸರ್ನ್ಡ್ ಇನ್ಚಾರ್ಜ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಹೇಳಿದ್ರು ಕೇಳ್ತಾ ಇಲ್ಲ. ಸೊ ಇದನ್ನ ಬಹಳ ಕಠಿಣವಾಗಿ ಯು ಹ್ಯಾವ್ ಟು ಬಿ ಐರನ್ ಹ್ಯಾಂಡ್, ಯು ಹ್ಯಾವ್ ಟು ಟೇಕ್ ಆಕ್ಷನ್. ನಾನು ನನ್ನ ಹೇಳ್ಬೇಕಾದ್ರೆ ನನ್ನ ವಾರ್ಡಲ್ಲಿ ಯಾವ್ದಾದ್ರು ಪಾರ್ಟ್ ಹೋಲ್ ಇದ್ರೆ ನಾನು ನನ್ ಗಮನಕ್ಕೆ ಪಬ್ಲಿಕ್ ನನ್ ಗಮನಕ್ಕೆ ತರ್ತಾರು, ನೇರವಾಗಿ ಆಫೀಸರ್ ನಾವು ಕೇಳ್ತಾ ಇದ್ದೋ ಎಷ್ಟು ಪಾರ್ಟ್ ಹೋಲ್ಸ್ ಆಗಿದೆ, ಏನಕ್ಕೆ ಆಯ್ತು ಪಾರ್ಟ್ ಹೋಲ್ಸ್, ರೀಕಂಡೀಷನ್ ಯಾರು ಮಾಡ್ಬೇಕು, ಕಾರ್ಪೊರೇಷನ್ ಮಾಡ್ಬೇಕಾ ಅಥವಾ ಯಾವ ಏಜೆನ್ಸಿ ಯಾರು ಅಗದಿದ್ರು ಅವರೇ ಮಾಡ್ಬೇಕಾ ಅಥವಾ ಯಾರ ಮನೆಯವ್ರು ಅಗದಿದ್ರು ಅವರೇ ಮಾಡ್ಬೇಕಾ, ದುಡ್ಡು ಕಟ್ಸ್ಕೊಂಡಿದ್ದೀರಾ ಇಲ್ವಾ? ಈ KPTC ನಾನು ಕೇಳಿದೆ, ಇದನ್ನ ರೀಕಂಡೀಷನ್ ಮಾಡೋದು ಯಾರ ಜವಾಬ್ದಾರಿ ಅಂದ್ರೆ ಅವ್ರು ಹೇಳೋದೇನಂದ್ರೆ, ಸರ್ ಅದನ್ನ KPTC ಮಾಡ್ಬೇಕು ಅಂತ ಇದಾಗಿದೆ ಸರ್. ಹಾಗಾದ್ರೆ ಯಾಕೆ ಮಾಡಿಲ್ಲ? ಒಟ್ಟಿಗೆ ಮಾಡಿದ ಒಟ್ಟಿಗೆ ಆಗಿ ಮುಗಿಸೋವರೆಗೂ ಜನ ನರಕದಲ್ಲಿರ್ಬೇಕು. ಓಕೆ ಸರ್, ಒಂದಷ್ಟು ಹೆಚ್ಚಿನ ಮಾಹಿತಿಗಾಗಿ ಧನ್ಯವಾದಗಳು. ಎಸ್, ಇದೀಗ ಒಂದಷ್ಟು ನರೇಂದ್ರ ಬಾಬು ಅವರು ಕೊಟ್ಟಂತ ಮಾಹಿತಿಗಳನ್ನ ಕೇಳಿದ್ವಿ. ಅಂದ್ರೆ ಎಷ್ಟು ಲಕ್ಷ ಹಣ ಬಿಡುಗಡೆ ಆಗುತ್ತೆ ಅನುದಾನವಾಗಿ ರಸ್ತೆಗಳನ್ನ, ಗುಂಡಿಯನ್ನ ಮುಚ್ಚೋದಿಕ್ಕೆ. ಇವ್ರು ಎಷ್ಟರ ಮಟ್ಟಿಗೆ ಅದನ್ನ ಉಪಯೋಗ ಮಾಡ್ತಾ ಇದ್ದಾರೆ ಜನಸಾಮಾನ್ಯರಿಗೆ, ಏನಾಗ್ತಾ ಇದೆ, ಎತ್ತ ಸಾಕ್ತಾ ಇದೆ ನಮ್ಮ ಬೆಂಗಳೂರು, ಯಾವ ರೀತಿಯಾಗಿ ಒಂದು ಏನು ನಾವು ಬ್ರ್ಯಾಂಡ್ ಬೆಂಗಳೂರು ಕನಸನ್ನ ಕಾಣ್ತಾ ಇದ್ದಾರೆ. ಆ ಒಂದು ಬ್ರ್ಯಾಂಡ್ ಬೆಂಗಳೂರು ಕನಸು ನನಸಾಗುವಂತ ಒಂದಷ್ಟು ಲಕ್ಷಣಗಳು ಕೂಡ ಎಲ್ಲೂ ಕಾಣ್ತಾ ಇಲ್ಲ. ಯಾಕಂದ್ರೆ ಅಲ್ಲಲ್ಲೇ ರಸ್ತೆ ಗುಂಡಿಗಳು, ಯಾವಾಗಂದ್ರೆ ಅವಾಗ ಚೆನ್ನಾಗಿರುವಂತ ರಸ್ತೆಗಳನ್ನೇ ಅಗೆಯೋದು, ಪೈಪ್ ಉಳೋದಿಕ್ಕೆ ಅಂತ ಹೇಳೋದು, ಕೇಬಲ್ ಹಾಕೋದಿಕ್ಕೆ ಅಂತ ಹೇಳೋದು, ಈ ರೀತಿಯಾಗೆಲ್ಲ ಮಾಡಿ ಇಡೀ ರಸ್ತೆಗಳನ್ನೇ ಹದ್ಗೆಟ್ಟು ಕುಲ್ಗೆಟ್ಸಿ ಇಟ್ಟಿದ್ದಾರೆ. ಇವಾಗ ಇದ್ರ ಬಗ್ಗೆ ಮತ್ತೊಂದಷ್ಟು ಮಾತನಾಡೋಣ. ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ. ಇನ್ನು ಚಾಮರಾಜಪೇಟೆ ರಸ್ತೆ ಆಗಿರ್ಬೋದು,
ವಿಜಯನಗರ ರಸ್ತೆ, ರಾಜರಾಜೇಶ್ವರಿ ನಗರ, ಜೆಪಿ ನಗರ 6ನೇ ಹಂತ, ಜೆಪಿ ನಗರದ 6ನೇ ಹಂತ, ಜಯನಗರ, ಮಲ್ಲೇಶ್ವರಂ, ದೀಪಾಂಜಲಿ ನಗರ, ಅತ್ತಿಗುಪ್ಪೆ, ಚಿಕ್ಕಪೇಟೆ, ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ರಸ್ತೆಗಳು ಸೇರಿದಂತೆ ಇನ್ನೂ ಹಲವು ಕಡೆಗಳಲ್ಲಿ ರಸ್ತೆ ಗುಂಡಿಗಳದ್ದೇ ಕಾರ್ಬಾರ್ ಹೆಚ್ಚಾಗಿದೆ. ಗುಂಡಿಯನ್ನು ತೆಗೆಯೋದು 8ರಿಂದ 9 ತಿಂಗಳಾದರೂ ಕೂಡ ಆ ಒಂದು ಕಾಯ್ದೆ ವಾಯ್ದೆ ಏನಿದೆ ಅದು ಮುಗಿದ್ರೂ ಕೂಡ ಕಾಮಗಾರಿ ಮುಗಿತಾ ಇಲ್ಲ. ಹಾಗಾಗಿ ಕಾಮಗಾರಿಗೆ ಜನ ಚೀಮಾರಿಯನ್ನ ಹಾಕ್ತಾ ಇದ್ದಾರೆ. ಈ ಕುರಿತು ಪಾಲಿಗೆ ಶೀಘ್ರದಲ್ಲಿ ಕೂಡ ಕಾಮಗಾರಿ ಕೆಲಸವನ್ನ ಮುಗಿಸುವಂತೆ ಜನರು ಪತ್ರಗಳನ್ನ ಕೂಡ ಬರೆದಿದ್ರು. ಯಾವುದೇ ಪ್ರಯೋಜನ ಆಗಿಲ್ಲ. ಇದುವರೆಗೆ ಯಾವುದೇ ಪ್ರಯೋಜನ ಆಗದೆ ಇರೋ ಕಾರಣ ಬಿಬಿಎಂಪಿಗೆ ದೂರ್ತಾ ಇದ್ದಾರೆ. ಶಾಲಾ ಕಾಲೇಜು ಮಕ್ಕಳು ಇರ್ತಾರೆ, ವಯಸ್ಸಾದಂಥ ವೃದ್ಧರು ಇರ್ತಾರೆ. ಈ ಒಂದು ಸ್ಥಳದಲ್ಲಿ ಯಾವ ರೀತಿ ಓಡಾಡಬೇಕು, ಅವರೆಲ್ಲರಿಗೂ ಕೂಡ ಓಡಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಮುಂಜಾಗ್ರತೆಯ ಕ್ರಮಗಳನ್ನು ಕೈಗೊಳ್ಳದೆ ರಸ್ತೆಯಲ್ಲಿ ಮಣ್ಣನ್ನು ಅಗೆದು ಹಾಗೆ ಬಿಟ್ಟಿರುವುದು ಜನರನ್ನ ಮತ್ತಷ್ಟು ಕೆರಳಿಸೋದಕ್ಕೆ ಕಾರಣ ಆಗಿದೆ. ಜನರ ಕೋಪಕ್ಕೆ ಇದು ಕಾರಣ ಆಗಿರುವಂಥದ್ದು. ಅಂದರೆ ಎಷ್ಟೋ ತಿಂಗಳಾಗಿದ್ದು ಮಣ್ಣನ್ನು ಅಗೆದು ಬಿಡೋದು, ಕೇಬಲ್ ಹಾಕೋದಿಕ್ಕೋ, ಪೈಪನ್ನು ಹೂಳೋದಿಕ್ಕೋ, ಮತ್ತೊಂದು ಯಾವುದೋ ಒಂದು ಕೆಲಸಗಳಿಗೆ ಮಣ್ಣನ್ನು ಅಗೆದು ತಿಂಗಳಾನುಗಟ್ಟಲೆ ಆದರೂ ಕೂಡ ಅದನ್ನು ಏನೂ ಮುಚ್ಚದೆ ಹೇಗೆ ಬೇಕು ಹಾಗೆ ಬಿಟ್ಟು ಅವ್ರು ಹೋಗಿರೋದ್ರಿಂದ ಇದು ಜನರನ್ನು ಮತ್ತಷ್ಟು ಕೆರಳಿಸ್ತಾ ಇದೆ. ಅವ್ರಿಗೆ ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಯಾಕಂದರೆ ಎಲ್ಲ ಕಡೆ ಕೂಡ ಶಾಲಾ ಕಾಲೇಜುಗಳಿಗೆ ಹೋಗುವಂಥ ಮಕ್ಕಳಿರ್ತಾರೆ, ಜೊತೆಗೆ ವಯಸ್ಸಾದವರು ಇರ್ತಾರೆ. ಇಲ್ಲಿ ಒಂದಷ್ಟು ಸಮಯದಲ್ಲಿ ವಾಕಿಂಗ್ ಎಲ್ಲ ಹೋಗುವಂಥ ಸಮಯ ಇರುತ್ತೆ. ಆ ಒಂದು ಸಮಯದಲ್ಲಿ ಈ ರೀತಿ ಓಡಾಡೋದಕ್ಕೆ ಕಷ್ಟ ಆದರೆ ಅವ್ರು ಯಾವ ರೀತಿ ಓಡಾಡಬೇಕು, ಇದು ಮತ್ತಷ್ಟು ಕೋಪಕ್ಕೆ ಕಾರಣ ಆಗಿರುವಂಥದ್ದು. ಇನ್ನು ಬೆಂಗಳೂರು ನಗರದ ರಸ್ತೆಗಳ ತಳಭಾಗದಲ್ಲಿ ಸಾಂಪ್ರದಾಯಿಕವಾಗಿ ಬೆಸ್ಕಾಂ ಕೇಬಲ್ ನೀರು ಸರಬರಾಜು ಮತ್ತು ಒಳಚರಂಡಿ ಕೊಳವೆಗಳು, ಗೇಲ್ ಗ್ಯಾಸ್ನ ಕೊಳವೆಗಳು, KPTCL ಸಂಸ್ಥೆಯ ಬೃಹತ್ ಮತ್ತು ಹೆಚ್ಚಿನ ಸಾಮರ್ಥ್ಯದ ಕೇಬಲ್ಗಳನ್ನು ಅಳವಡಿಕೆ ಮತ್ತು OFC ಕೇಬಲ್ಗಳ ಅಳವಡಿಕೆಯಿಂದಾಗಿ ರಸ್ತೆಯ ಮೇಲಿನ ಅನೇಕ ಭಾಗವು ಹದಗೆಟ್ಟು ನಿರಂತರವಾಗಿ ರಸ್ತೆ ಗುಂಡಿಗಳು ಉಂಟಾಗ್ತಲೇ ಇರುತ್ತೆ. ಇದಕ್ಕೆ ಯಾವುದೇ ರೀತಿಯಾದಂಥ ಸೂಕ್ತ ಕ್ರಮಗಳನ್ನು ಇನ್ನೂವರೆಗೂ ಕೈಗೊಂಡಿಲ್ಲ. ಇದ್ರ ಬಗ್ಗೆ ಮತ್ತೊಂದಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಸಾಮಾಜಿಕ ಕಾರ್ಯಕರ್ತರಾದಂಥ ಜಯಪ್ರಕಾಶ್ ಅವರು ನಮ್ಮ ಮಯೂರ ಟಿವಿ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾತನಾಡಿಸೋಣ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಇವಾಗ ಏನು ಎಲ್ಲಂದ್ರಲ್ಲಿ ಅದರಲ್ಲೂ ಅತ್ತಿಗುಪ್ಪೆ ಆಗಿರ್ಬೋದು, ವಿಜಯನಗರ, ರಾಜರಾಜೇಶ್ವರಿ ನಗರ, ಕ್ರಾಂತಿವೀರ, ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ರಸ್ತೆಗಳು ಇಲ್ಲೆಲ್ಲ ಸರ್ ಎಲ್ಲಂದ್ರಲ್ಲಿ ಗುಂಡಿಗಳು ಬಿದ್ದಿದೆ. ಅದನ್ನು ಕೇಳೋರೇ ಯಾರೂ ಇಲ್ಲ, ಅದು ಸರಿ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಏನು ಒಂದು ಕ್ರಮವನ್ನು ತಗೊಂಡಿದ್ದಾರೆ ಸರ್ ಅಧಿಕಾರಿಗಳು? ಇವಾಗ ಬ್ರ್ಯಾಂಡ್ ಬೆಂಗಳೂರು ಕನಸನ್ನ ಬೇರೆ ಕಾಣ್ತಾ ಇದ್ದೀವಿ. ಮೇಡಮ್, ಬ್ರಾಂಡ್ ಬೆಂಗಳೂರು ಅಂತ ಬರೇ ಬಾಯಿ ಮಾತಲ್ಲಿ ಹೇಗೆ ಅಂತ ಹೊರಟ್ಬಿಟ್ಟಿದಾರ, ಅದು ರಾಜಕಾರಣಿಗಳು, ಬೇರೆ ಯಾರು ಅಲ್ಲ. ಓಟಿಗೋಸ್ಕರ ಏನ್ ಮಾಡ್ತಾ ಇದಾರೆ ಅಂದ್ರೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ಕೊಂತ ಹೋಗ್ತಾ ಇದಾರ. ಫಸ್ಟ್ ಗುಂಡೆಗಳು ಮುಚ್ಚಬೇಕು. ಗುಂಡಿಗಳು ಎಷ್ಟು ಅದಾವ ಅಂದ್ರೆ ಬೆಂಗಳೂರಲ್ಲಿ ಎಲ್ಲಿ ಹೋದ್ರು ಗುಂಡಿಗಳಿದೆ. ನಾವು ಒಂದು ಗಾಡಿ ಆಗಿರ್ಬೋದು, 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಎಲ್ಲಿ ನೋಡಿದ್ರು ಆಕ್ಸಿಡೆಂಟ್. ಎಷ್ಟೋ ಜನ ಅದರಿಂದ ಸಾಯ್ತಾ ಇದಾರೆ, ಅದರಿಂದ ಸತ್ತೋಗಿದ್ದಾರೆ. ಎಷ್ಟೋ ಸಾವಿರ ಜನ ಸತ್ತೋಗಿದ್ದಾರೆ. ಅದಕ್ಕೆ ಉತ್ತರ ರಾಜಕಾರಣಿಗಳು ಕೊಡ್ತಾ ಇಲ್ಲ, BBMP ಅವರು ಕೊಡ್ತಾ ಇಲ್ಲ. ಅದಕ್ಕೆ ದೊಡ್ಡದಾಗಿ ಒಂದು ಕ್ರಮ ತಗೋಬೇಕು. ಅದಕ್ಕೆ BBMP ಅವರು ಮೊದ್ಲು ಎಚ್ಚೆತ್ಕೊಂಡು ಆ ಸಮಸ್ಯೆಗಳು ಏನಿದೆಯೋ ಅದನ್ನ ಬಗೆಹರಿಸ್ಬೇಕು. ಆ BBMP ಅವರು ಏನ್ ಮಾಡ್ತಾರ ಅಂದ್ರೆ ಎಲ್ಲಿ ಆ ರಾಜಕಾರಣಿಗಳು ಮನೆ ಇರ್ತಾವೋ, ಎಲ್ಲಿ ರಾಜಕಾರಣಿ ದೊಡ್ಡ ಮನೆ ಇರ್ತಾವೋ ಆ ರೋಡ್ ಮಾತ್ರ ಚೆನ್ನಾಗ್ ಮಾಡ್ತಾರ. ಹೌದೌದು. ಅಲ್ಲಿ ಏನು ಕಸ ಕಡ್ಡಿ ಒಂದ್ ಕಲ್ಲು ಮಳ್ಳು ಏನು ಇರಲ್ಲ ಆ ರೋಡ್ಗಳಲ್ಲಿ. ಆ ರೋಡಲ್ಲಿ ನೋಡಿದ್ರೆ ಚೆನ್ನಾಗಿರ್ತಾರ. ಎಷ್ಟು ಸ್ವಚ್ಛವಾಗಿರ್ತೈತಿ ಅಂದ್ರೆ ಆ ರೋಡ್ಗಳು ಚೆನ್ನಾಗಿರುತ್ತೆ. ಆದ್ರೆ ಸಾರ್ವಜನಿಕರು ಓಡಾಡೋ ಜಾಗದಲ್ಲಿ ಎಲ್ಲಿ ಸ್ವಚ್ಛ ಇಲ್ಲ. ಎಲ್ಲಿ ನೋಡಿದ್ರು ಗುಂಡಿಗಳು, ಎಲ್ಲಿ ನೋಡಿದ್ರು ಮೊಣಕಾಲ್ ತನಕ ಗುಂಡೆ ಇರ್ತಾವು. ಅದು ಚರಂಡಿ ಮುಚ್ಚಿರಲ್ಲ, ಹಂಗೆ ಇರುತ್ತೆ ಮೇಡಮ್. ಯಾವುದೇ ಸ್ಯಾನಿಟೈಸರ್ ಓಪನ್ ಮಾಡ್ತಾರ, ಅದನ್ನ ಮುಚ್ಚೋ ಒಂದು ಇದು ಇರಲ್ಲ. ಬಂದು ಆ ಸ್ಯಾನಿಟೈಸರ್ ಗಾಡಿ 2 ವೀಲರ್ ಒಳಗೋದ್ರು ಕೇಳರಿರಲ್ಲ. ಹಂಗಾಗಿ ದಯಮಾಡಿ ಇಷ್ಟೊಂದು ಸರ್ಕಾರದ ನಿರ್ಲಕ್ಷ್ಯ ಅಂತ ಎಷ್ಟು ಕಡೆ ತುಂಬಾ ನಿರ್ಲಕ್ಷ್ಯ. BBMP ಆಗಿರ್ಬೋದು, ರಾಜಕಾರಣಿಗಳು ನೋಡಿ. ಅದೇ ರಾಜಕಾರಣಿಗಳು ಹೇಳಿದ ತಕ್ಷಣ ಅವ್ರ ಮನೆ ಮುಂದೆ ಹೋಗಿ ಮಾಡ್ತಾರ. ಯಾವತ್ತು ನಾವು ಈ ತರ ಹೋರಾಟ ಮಾಡಕ್ ಸ್ಟಾರ್ಟ್ ಮಾಡ್ತಾವ ಆ ಟೈಮಲ್ಲಿ ಒಂದಿಟ್ಟು ಮಾಡ್ತಾರ, ಆಮೇಲೆ ಅದು ಮತ್ತೆ ಅಷ್ಟೇ. ಮಾಡೋದೇ ಇಲ್ಲ ಮೇಡಮ್. ಅವರು ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕು, ಅವ್ರು ಎಚ್ಚೆತ್ಕೋಬೇಕು, ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟವರು ಅಂದ್ರೆ ಅವಾಗ ಹೋರಾಟ ಮಾಡ್ತಾ ಇರ್ಬೇಕು. ಅವರು ಹೋರಾಟ ಆದಾಗ ಮಾತ್ರ ಇವರು ಎಚ್ಚೆತ್ತಾರೆ. ಇಲ್ಲಾಂದ್ರೆ ಅದು ಯಾವಾಗ 2 ದಿವಸ ಮಾತ್ರ, 3ನೇ ದಿವಸಕ್ಕೆ ಆಯ್ತು ಅವ್ರ ಮನೆ ಏನ್ ಮಾಡಿರ್ತಾರೆ. ನಾವು ಹೋರಾಟ ಮಾಡಿ ರಾಜಕಾರಣಿಗಳು ಮನೆ ಮುಂದೆ ಸ್ವಚ್ಛ ಮಾಡಿಸ್ಬೇಕು. ಸಾರ್ವಜನಿಕರು ಓಡಾಡೋ ಜಾಗದಲ್ಲಿ ಎಲ್ಲಿ ಆಗಲ್ಲ.
ಅದೇ ಸರ್, ಸಾಕಷ್ಟು ಹೋರಾಟಗಳು ನಡೆದಿದೆಯಲ್ಲ, ಆದ್ರೂ ಕೂಡ ಹೆಂಗಂದ್ರಂಗೆ ಗುಂಡಿಗಳು ಬಿದ್ದಿದೆ. ರೋಡ್ ಮಾಡಿರ್ತಾರೆ, ಇನ್ನು 6 ತಿಂಗಳು ವರ್ಷ ಕಳೆದಿರಲ್ಲ, ಆಗ್ಲೇ ಮತ್ತೆ ಮಳೆ ಹೋದ್ರೆ ಸಾಕು ಗುಂಡಿ ಬಿದ್ದೋಗಿರುತ್ತೆ. ಅಲ್ಲಲ್ಲೇ ಕೇಬಲ್ ಹಾಕಕ್ಕೋ ಅಥವಾ ವಾಟರ್ ಪೈಪ್ಗಳನ್ನ ಹೂಳೋದಿಕ್ಕೋ ಗುಂಡಿಗಳನ್ನ ತೆಗೆದು ಮಣ್ಣನ್ನೆಲ್ಲ ಅಗ್ದಾಕಿರ್ತಾರೆ, ಅದನ್ನ ಮುಚ್ಚೋದಿಲ್ಲ. ಎಲ್ಲರೂ ಒಂದ್ಸಲ ಕುತ್ಕೊಂಡು ಮಾತಾಡ್ಕೊಂಡು ಮಾಡ್ಬೋದಲ್ಲ. ಕಾಂಟ್ರಾಕ್ಟ್ಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಈ ಕೇಬಲ್ ಕಾಂಟ್ರಾಕ್ಟ್ಗಳು ಏನ್ ಮಾಡ್ತಾರ ಅಂದ್ರೆ ಒಳಗಿಂದೊಳಗೆ ಮಾತಾಡೋದು, ನೈಟ್ ಎಲ್ಲ ಬಂದ್ ಬಗ್ದ್ ಬಿಡೋದು, ಬೆಳಗ್ಗೆ ಬಂದು ನೈಟ್ ಎಲ್ಲ ಆಗಿತ್ತಾರ, ಬೆಳಗ್ಗೆ ನೋಡಿದ್ರೆ ಅದು ಹೊತ್ಕೊಂಡ್ಬಿಡ್ಬೇಕು, ಆತರ ಆಗಿದೆ. ಅಂದ್ರೆ ಕಾಂಟ್ರಾಕ್ಟ್ಗಳು ಸುಮ್ ಸುಮ್ನೆ ಉಟ್ಕೊಳ್ಳೋದಿಲ್ವಲ್ಲ, ಅದೇ ಅವ್ರಿಗೆ ಯಾರೋ ಕಾಂಟ್ರಾಕ್ಟ್ ಕೊಟ್ಟಿದ್ರೆ ತಾನೇ ಅವ್ರು ಬಂದು ಕೆಲಸ ಮಾಡೋದಿಕ್ ಸಾಧ್ಯ. ಸುಮ್ನೆ ಯಾವ ಕಾಂಟ್ರಾಕ್ಟರ್ ಬಂದು ಕೆಲಸ ಮಾಡೋದಿಕ್ ಸಾಧ್ಯ ಇಲ್ಲ. ಅವ್ರಿಗೆ ಯಾರೋ ಹೇಳಿರ್ತಾರೆ, ಬಂದ್ ಮಾಡಿರ್ತಾರೆ. ರಾಜಕಾರಣಿಗಳು ಮಾಡ್ತಾ ಇರೋದು ಇದೆಲ್ಲ. ನಮ್ಮನ್ನ ಗುಂಡಿಗೆ ತಳ್ಳಕ್ಕೆ, ಅವ್ರು ಚೆನ್ನಾಗಾಗಕ್ಕೆ, ಅವ್ರು ಬಿಲ್ಡಿಂಗ್ ಕಟ್ಸ್ಕೊಳಕ್ಕೆ, ಅವ್ರ ಜಮೀನ್ ತಗೊಳಕ್ಕೆ, ಅವ್ರು ದುಡ್ಡು ಮಾಡಕ್ಕೆ ನಮ್ಮಂತ ಬಡಪಾಯಿಗಳನ್ನ ಬಲಿ ಮಾಡ್ತಾ ಇದಾರ ರಾಜಕಾರಣಿಗಳು. ಅದೇ ಸರ್, ಇವಾಗ ಅವ್ರು ಬಂದು ಏನು ಕಾಂಟ್ರಾಕ್ಟ್ ತಗೊಂಡಿರೋರು ಒಂದು ರಸ್ತೆಗಳನ್ನ ಅಗಿತಾರೆ, ಕೇಬಲ್ ಹಾಕೋದಿಕ್ಕೋ ಅಥವಾ ಪೈಪ್ ಉಳೋದಿಕ್ಕೋ, ಅದಾದ್ಮೇಲೆ ಮತ್ತೆ ಅದನ್ನ ಮುಚ್ಚಬೇಕು, ಸರಿ ಮಾಡಬೇಕು ಅನ್ನೋದಿರೋದಿಲ್ಲ. ಯಾಕಂದ್ರೆ ಅವ್ರು ಆಲ್ರೆಡಿ ದುಡ್ಡು ಕೊಟ್ಟಿರ್ತಾರಲ್ಲ ರಾಜಕಾರಣಿಗಳಿಗೆ, ಅವ್ರಿಗೇನು ಸಂಬಂಧನೇ ಇರಲ್ಲ ಅದು. ಆಲ್ರೆಡಿ ದುಡ್ಡು ತಗೊಂಡಿರ್ತಾರ, ಹಂಗಾಗಿ ಅವರು ಸಂಬಂಧನೇ ಇರಲ್ಲ ಅದಕ್ಕೆ. ಅವರು ಅದೇ ಒಂದ್ ಕೆಲಸ ಪೂರ್ಣ ಮಾಡೋದಕ್ಕಿಂತ ಮುಂಚೆ ಎಷ್ಟು ಅಮೌಂಟ್ ಇರುತ್ತೆ ಅಷ್ಟು ದುಡ್ಡನ್ನ ಒಂದೇ ಸಲ ಕೊಟ್ಟಿರ್ತಾರ, ಅಥವಾ ಅರ್ಧ ಅಮೌಂಟ್ ಕೊಟ್ಟು ಫುಲ್ ಪೂರ್ತಿಯಾಗಿ ಕೆಲಸ ಮಾಡಾದ್ಮೇಲೆ ಇನ್ನ ಬಾಕಿ ಅಮೌಂಟ್ ಕೊಡ್ತಾರ? ಖಂಡಿತ ಮೇಡಮ್, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ನಿಂತ್ಕೊಂಡು ಆ ಕೆಲಸ ಕಾಂಟ್ರಾಕ್ಟ್ ಕೊಟ್ರೆ ನಿಂತ್ಕೊಂಡು ಕೆಲಸ ಮಾಡಿ ಅವನು ಕರೆಕ್ಟ್ ಆಗಿ ಮಾಡಿದಾನೆ ಇಲ್ಲ ಅಂತ ನೋಡಕ ಒಬ್ಬ ಅಧಿಕಾರಿ ಇರ್ಬೇಕು. ಆದ್ರೆ ಇರಲ್ಲ, ಅಲ್ಲಿ ಅಧಿಕಾರಿಗಳೇ ಇರಲ್ಲ, ಅವರಿಗೆ ಗಮನಕ್ಕೆ ಬಂದಿರಲ್ಲ ಆ ಲೋಕಲ್ ಅಧಿಕಾರಿಗಳಿಗೆ. ಗುಂಡಿ ತೆಗಿತಾರ, ಹೋಗ್ತಾರ, ಮುಚ್ಚಲ್ಲ. ಎಷ್ಟೋ ಜನ ಅದ್ರಲ್ಲಿ ಗಾಡಿಗಳು ಬೀಳ್ತಾವು. ಆ 4 ವೀಲರ್ ನೋಡಿ, ಬೆಂಗಳೂರಾಗ ಇವತ್ತು ಎಲ್ಲಿ ಹೋಗಕ್ಕಾಗುತ್ತೆ? ಎಲ್ಲಿ ಹೋದ್ರು ಗುಂಡಿ 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 ಗುಂಡಿ. ಅಂದ್ರೆ ಯಾರು ಕೂಡ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ದುಡ್ಡು ಬಂದಿರುತ್ತೆ, ಅನುದಾನ ಬಂದಿರುತ್ತೆ, ಬಿಡುಗಡೆ ಆಗಿರುತ್ತೆ, ಅವ್ರಿಗೆ ಕೊಡ್ತಾರೆ, ಯಾರ್ಯಾರಿಗೆ ಏನೇನ್ ಹೋಗ್ಬೇಕು ಎಲ್ಲ ಹೋಗಿರುತ್ತೆ. ಆ ಕಾಂಟ್ರಾಕ್ಟ್ ತಗೋತಾರೆ, ಅವ್ರ ಕೆಲಸ ಅಗಿಯೋದು, ಪೈಪ್ ಹಾಕೋದು, ಹೋಗೋದಷ್ಟೇ. ಮುಚ್ಚೋದು, ಆ ಒಂದು ಮಣ್ಣನ್ನ ಎಲ್ಲ ಸರಿ ಮಾಡೋದು ಯಾವ್ದು ಕೂಡ ಅವ್ರು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಅಧಿಕಾರಿಗಳಿಗೂ ಅದು ಬೇಕಾಗಿಲ್ಲ ಮೇಡಮ್. ಇವತ್ತು ಎಷ್ಟೋ ಜಾಗದಲ್ಲಿ ನೈಟ್ ಎಷ್ಟು 1000 ಗುಂಡಿ ಆಗಿತಾರ ಅಂದ್ರೆ ಬೆಂಗಳೂರಲ್ಲಿ ಆ ಕೇಳರೇ ಇಲ್ಲ ಅವರಿಗೆ. ಬೆಳಗ್ಗೆ ನೋಡಿದ್ರೆ ಗುಂಡಿ ಇರಲ್ಲ. ಆ ರೋಡಲ್ಲಿ ಹೋಗ್ತಾ ಬೆಳಗ್ಗೆ ನೈಟ್ ಹೋಗುವಾಗ 12 ಗಂಟೆಗೆ ಹೋಗುವಾಗ ನಾವು ಕರೆಕ್ಟ್ ಆಗಿ ಮನೆಗೆ ಹೋಗಿರ್ತಾರೆ, ಬೆಳಗ್ಗೆ 6 ಗಂಟೆಗೆ ಬರುವಾಗೆಲ್ಲ ಗುಂಡಿ ಇರುತ್ತೆ. ಅದು ಮುಚ್ಚ ಅಂತ ವ್ಯವಸ್ಥೆ ಮಾಡಲ್ಲ. ದಯಮಾಡಿ ಇದಕ್ಕೆ BBMP ಅವರು ಯಾರೇ ಆಗಿರ್ಲಿ ತಮ್ಮ ಮುಖಾಂತರ, ಯಾಕಂದ್ರೆ ನಿಮ್ದು ಒಂದು ಮಯೂರ ಟಿವಿ ತುಂಬಾ ನಮಗೆ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಬೆಂಗಳೂರಲ್ಲಿ. ನಾವು ನೋಡ್ತಾ ಇದ್ದೀವಿ ಸತತವಾಗಿ ಕೆಲವೊಂದು 2-3 ಕಡೆ ನ್ಯಾಯ ಸಿಕ್ಕಿದೆ ನಿಮ್ ಕಡೆಯಿಂದ. ಇದು ಒಂದು ಗುಂಡಿ ಆಗಿ ಅದರಲ್ಲಿ ತಾವು ಶ್ರಮ ಪಡ್ತಾ ಇದ್ದೀರಿ. ಖಂಡಿತ ಇದು ಒಳ್ಳೇದಾಗ್ಲಿ ಮೇಡಮ್, ನಮಗೆ ಗುಂಡಿ ಎಲ್ಲ ಮುಚ್ಚಲಿ. ಅದೇ ತರ ಮಯೂರ ಟಿವಿ ನಮಗೆ ಇನ್ನು ಹೆಚ್ಚಾಗಿ ಈ ತರ ಒಂದು ಇದು ಮಾಡ್ಲಿ ಅಂತ ನಾವು ಕೇಳ್ಕೊತೇವೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಎಸ್, ಇದೀಗ ಜಯಪ್ರಕಾಶ್ ಅವರು ಮಾತನಾಡಿರುವಂಥದ್ದನ್ನ ಕೇಳಿಸ್ಕೊಂಡ್ವಿ. ಅಂದರೆ ನಾವು ಆಗಲೇ ಹೇಳ್ದಂಗೆ ಎಲ್ಲಿ ಒಂದು ಶಾಸಕರು ಇರ್ತಾರೆ, MLA MP ಗಳಿರ್ತಾರೆ, ಅವರು ಇರುವಂಥ ಜಾಗದಲ್ಲಿ ಎಲ್ಲ ರಸ್ತೆಗಳು ಕೂಡ ತುಂಬ ಸ್ವಚ್ಛವಾಗಿರುತ್ತೆ. ಯಾವುದೇ ರೀತಿಯಾದಂಥ ಒಂದು ಗುಂಡಿನೂ ಕೂಡ ಬಿದ್ದಿರೋದಿಲ್ಲ. ಅದೇ ನಮ್ಮಂಥ ಸಾಮಾನ್ಯ ಜನಗಳು ಓಡಾಡುವಂಥ ಒಂದಷ್ಟು ದೊಡ್ಡ ದೊಡ್ಡ ರೋಡ್ಗಳಲ್ಲೇ ಈ ರೀತಿಯಾಗಿ ಗುಂಡಿಗಳು ಬಿದ್ದಿರುತ್ತೆ. ಅದನ್ನು ಕೇಳೋರು ಯಾರೂ ಇರೋದಿಲ್ಲ. ಒಂದಷ್ಟು ದಿನ ಅದ್ರ ಬಗ್ಗೆ ಗಮನವನ್ನು ಕೊಡ್ತಾರೆ, ಇಲ್ಲ ಮುಚ್ಚಿಸ್ಬೇಕು, ಸರಿ ಮಾಡಬೇಕು ಅಂತ ಹೇಳ್ತಾರೆ. ಆ ನಂತರ ಅದ್ರ ಪಡಗದಿರುತ್ತೆ, ಮತ್ತೆ ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಇನ್ನು ಗುಂಡಿಯನ್ನ ತೋಡಿಟ್ಟಿರುವಂತ ಮಣ್ಣನ್ನ ರಸ್ತೆ ಪಕ್ಕದಲ್ಲೇ ಹಾಕ್ತಾರೆ. ಹಾಗಾಗಿ ಏನಾಗುತ್ತೆ, ಚಂಡಮಾರುತ ಮಳೆಯಾಗ್ತಾ ಇರುವಂತ ಪರಿಣಾಮ ಮಣ್ಣು ಕುಸಿದು ರಸ್ತೆಯ ಹರಿದು ಬರ್ತಾ ಇದ್ದು ವಾಹನ ಸವಾರರು ಮತ್ತೆ ಪಾದಚಾರಿಗಳು, ಸ್ಥಳೀಯ ನಿವಾಸಿಗಳಿಗೂ ಕೂಡ ಇದರಿಂದ ಹಲವು ಸಮಸ್ಯೆಗಳು ಉಂಟಾಗ್ತಾ ಇದೆ. ಹೀಗೆ ಅರ್ಧಕ್ಕೆ ಬಿಟ್ಟಿರುವಂತ ಕಾಮಗಾರಿಯನ್ನ ಸಂಬಂಧಪಟ್ಟವರು ಶೀಘ್ರದಲ್ಲಿ ಪೂರ್ಣಗೊಳಿಸಬೇಕು ಅಂತ ನಗರದ ನಾಗರಿಕರು ಸರ್ಕಾರವನ್ನ ಕೇಳ್ಕೊಳ್ತಾ ಇದ್ದಾರೆ. ಎಷ್ಟೇ ಬೆಳವಣಿಗೆ ಆದ್ರೂ ಕೂಡ ರಾಜಧಾನಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳ ಸಮಸ್ಯೆಗೆ ಪರಿಹಾರ ಮಾತ್ರ ಸಿಗ್ತಾನೂ ಇಲ್ಲ. ದಿಢೀರನೆ ಉದ್ಯಾನವನವಾಗುವ ದಿಢೀರನೆ ಈ ಒಂದು ಉದ್ಭವ ಆಗುತ್ತೆ ರಸ್ತೆ ಗುಂಡಿಗಳಿಂದಾಗಿ. ಆ ಒಂದು ವಾಹನ ಸವಾರರು ನಿಯಂತ್ರಣವನ್ನ ಕಳ್ಕೊಂಡು ಅಪಘಾತ ಕೂಡ ಸಂಭವಿಸಿದಂಥ ಘಟನೆಗಳು ಪ್ರತಿದಿನ ನಡೀತಲೇ ಇರುತ್ತವೆ. ಈಗ ರಸ್ತೆ ಗುಂಡಿಗಳ ಬಗ್ಗೆ ಅಧಿಕಾರಿಗಳನ್ನ ಎಚ್ಚರಿಸೋದಕ್ಕೆ ಮೊಬೈಲ್ ಆ್ಯಪ್ ತಂತ್ರಜ್ಞಾನ ಒಂದು ನಗರದಲ್ಲಿ ಅಸ್ತಿತ್ವಕ್ಕೆ ಕೂಡ ಬಂದಿದೆ. ಬೆಂಗಳೂರು ನಗರದಲ್ಲಿ ರಸ್ತೆ ಗುಂಡಿಗಳನ್ನು ಪಾರದರ್ಶಕವಾಗಿ ಗುರುತು ಮಾಡೋದಕ್ಕೆ ಹಾಗೂ ನಿಗದಿತ ಅವಧಿಯಲ್ಲಿ ದುರಸ್ತಿಯನ್ನು ಪಡಿಸೋದಕ್ಕೆ ರಸ್ತೆ ಗುಂಡಿ ಗಮನ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಈಗಾಗಲೇ ಸಿದ್ಧಗೊಂಡಿರುವಂಥದ್ದು. ಬೆಂಗಳೂರಿನ ರಸ್ತೆಗಳ ಗುಂಡಿಯನ್ನು ಹುಡುಕಲಿದೆ AI ಕ್ಯಾಮೆರಾ. BBMPಯಿಂದ 15 ಕ್ಯಾಮೆರಾ ಕೂಡ ಈಗಾಗಲೇ ಖರೀದಿಯಾಗಿದೆ. ಮೊಬೈಲ್ನಲ್ಲಿ ಅಪ್ಲಿಕೇಶನ್ ಬಂದಿದೆ. ಜೊತೆಗೆ BBMP ಅವರು AI ಕ್ಯಾಮೆರಾವನ್ನ ಕೂಡ ಈಗಾಗಲೇ ಖರೀದಿಯನ್ನು ಮಾಡ್ಕೊಂಡಿದ್ದಾರೆ. ಇದರಿಂದ ರಸ್ತೆ ಗುಂಡಿಗಳು ಎಲ್ಲೆಲ್ಲಿದೆ ಅನ್ನುವಂಥದ್ದು ಹುಡ್ಕೋದಿಕ್ಕೆ ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕೆ
ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ರಸ್ತೆಗಳನ್ನ GPS ಆಧಾರದ ಮೇಲೆ ಗುರುತಿಸಿ ಆ ರಸ್ತೆಗಳಿಗೆ ಬೀಳಬಹುದಾದಂಥ ರಸ್ತೆ ಗುಂಡಿಗಳ ಏನೊಂದು ಅಕ್ಷಾಂಶ ಮತ್ತು ರೇಖಾಂಶ ಏನಿದೆ ಅದರಲ್ಲಿ ನಿಖರವಾಗಿ ಗುರುತಿಸಿ ಮೊಬೈಲ್ನಲ್ಲಿ ರಸ್ತೆ ಗುಂಡಿಯ ಅಳತೆ ಏನಿದೆ ಆ ಅಳತೆಯನ್ನು ನಮೂದನೆ ಮಾಡಿ ಪ್ರತಿಯೊಂದು ರಸ್ತೆ ಗುಂಡಿಯನ್ನು ಮುಚ್ಚೋದಕ್ಕೆ ಪ್ರತ್ಯೇಕ ಕಾರ್ಯಾದೇಶವನ್ನು ತಯಾರಿಸಿ ಅದನ್ನು ಮುಚ್ಚೋದಕ್ಕೆ ಈ ಒಂದು ಆ್ಯಪ್ ಏನಿದೆ ಆ ಒಂದು ಆ್ಯಪ್ ಸಹಕಾರಿ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಈ ಒಂದು ತಂತ್ರಾಂಶ ಏನಿದೆ ಆ ಒಂದು ತಂತ್ರಾಂಶ ಸೃಜನಾತ್ಮಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಪಾಲಿಕೆಯಲ್ಲಿ ರಸ್ತೆ ಗುಂಡಿಗಳನ್ನು ಪಾರದರ್ಶಕವಾಗಿ ಗುರುತಿಸಿ ನಿಗದಿತ ಅವಧಿಯಲ್ಲಿ ರಸ್ತೆ ಗುಂಡಿಯನ್ನು ದುರಸ್ತಿ ಕಾರ್ಯವನ್ನು ಕೈಗೊಂಡಿರುವ ಬಗ್ಗೆ ಉಸ್ತುವಾರಿಯನ್ನು ವಹಿಸೋದಕ್ಕೆ ರಸ್ತೆ ಗುಂಡಿ ದುರಸ್ತಿ ಕಾರ್ಯಕ್ಕೆ ಆಗುವ ವೆಚ್ಚದ ಮೇಲೆ ಒಂದು ನಿಯಂತ್ರಣವನ್ನು ಇಡೋದಕ್ಕೆ ಇದು ಅನುಕೂಲ ಕೂಡ ಆಗುತ್ತೆ. ಹೇಗೆ ಬೇಕಾಗಂದ್ರೆ ದುಡ್ಡು ಅವಾಗ ಖರ್ಚಾಗೋದಿಲ್ಲ, ಎಷ್ಟು ಆ ಒಂದು ಸರಿ ಮಾಡೋದಕ್ಕೆ ಆ ಒಂದು ಗುಂಡಿಯನ್ನು ಮುಚ್ಚೋದಕ್ಕೆ ಎಷ್ಟು ದುಡ್ಡು ವೆಚ್ಚ ತಗಲುತ್ತೆ ಅದನ್ನೆಲ್ಲವನ್ನು ಒಂದು ಕಂಟ್ರೋಲ್ ಮಾಡೋದಕ್ಕೆ ಈ ಒಂದು ಆ್ಯಪ್ ಅನುಕೂಲಕಾರಿ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಈ ಒಂದು ತಂತ್ರಾಂಶವನ್ನು ಪಾಲಿಕೆಗೆ ಅಳವಡಿಸಿಕೊಳ್ಳೋದ್ರಿಂದ ರಸ್ತೆ ಗುಂಡಿಗಳನ್ನು ಗುರುತಿಸೋದು ಮತ್ತು ದುರಸ್ತಿ ಕಾರ್ಯವನ್ನು ಪಾರದರ್ಶಕವಾಗಿರೋದಲ್ಲದೆ ರಸ್ತೆ ಗುಂಡಿ ವೆಚ್ಚದ ಮೇಲೂ ಕೂಡ ನಿಯಂತ್ರಣ ಇರುತ್ತೆ. ಆ ಒಂದು ಹೊಣೆಗಾರಿಕೆ ಏನಿದೆ ಅದು ಅತ್ಯಂತ ಯಶಸ್ವಿಯಾಗಿ ನಿಗಾವನ್ನು ಇಡಬಹುದು ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಇನ್ನು ಬೆಂಗಳೂರು ನಗರದಲ್ಲಿ ಸುಮಾರು 12,878 ಕಿಲೋಮೀಟರ್ ಉದ್ದದ ರಸ್ತೆ ಇದ್ದು ಈ ಪೈಕಿ ಸುಮಾರು 1,444.84 ಕಿಲೋಮೀಟರ್ ಆರ್ಟೀರಿಯಲ್ ಮತ್ತು ಸಬ್ ಆರ್ಟೀರಿಯಲ್ ರಸ್ತೆಗಳು ಕೂಡ ಇವೆ. ಈ ಒಂದು ಎಲ್ಲ ಒಂದಷ್ಟು ವಾರ್ಡ್ಗಳೇನಿದೆ 225 ವಾರ್ಡ್ಗಳಿಗೂ ಕೂಡ 33.75 ಕೋಟಿಗಳನ್ನು ಈಗಾಗಲೇ ಮೀಸಲಿಡಲಾಗಿದೆ. ರಸ್ತೆ ಗುಂಡಿಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಸಾರ್ವಜನಿಕರಿಗೂ ಕೂಡ ಅವಕಾಶ ಇರುವಂಥದ್ದು. ಎಲ್ಲೆಲ್ಲಿ ರಸ್ತೆಗಳ ಗುಂಡಿ ಬಿದ್ದಿರುತ್ತೆ ಆ ಒಂದು ರಸ್ತೆ ಗುಂಡಿಗಳ ಫೋಟೋವನ್ನು ಸಾರ್ವಜನಿಕರು ಅಪ್ಲೋಡ್ ಮಾಡ್ಬೋದು ಮೊಬೈಲ್ನಲ್ಲಿರುವಂಥ ಅಪ್ಲಿಕೇಶನ್ ಮುಖಾಂತರ. ರಸ್ತೆ ಗುಂಡಿ ಗಮನ ತಂತ್ರಾಂಶದಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಬೆಂಗಳೂರು ಸಂಚಾರಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಅವರಷ್ಟು ಮಾತ್ರ ಅಲ್ಲದೆ ಸಾರ್ವಜನಿಕರಿಗೂ ಕೂಡ ರಸ್ತೆ ಗುಂಡಿಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಈಗ ಅವಕಾಶವನ್ನು ಕಲ್ಪಿಸ್ಕೊಟ್ಟಿರುವಂಥದ್ದು. ಇದೀಗ ಒಂದಷ್ಟು ಏನು ಇದೆ ಅಪ್ಲಿಕೇಶನ್ನು ಮೊಬೈಲ್ನಲ್ಲಿರುವಂಥ ಅಪ್ಲಿಕೇಶನ್ನಲ್ಲಿ ಸಾರ್ವಜನಿಕರು ಕೂಡ ಎಲ್ಲೆಲ್ಲಿ ರಸ್ತೆ ಗುಂಡಿಗಳು ಬಿದ್ದಿದೆ ಆ ಒಂದು ಫೋಟೋವನ್ನು ತೆಗೆದು ಅಪ್ಲೋಡ್ ಮಾಡ್ಬೋದು. ಒಂದಷ್ಟು ಇದರಿಂದನಾದರೂ ನಾವು ಏನು ಸಾರ್ವಜನಿಕರು ಕಟ್ತಾ ಇರುವಂಥ ಒಂದು ತೆರಿಗೆ ಹಣ ಏನಿದೆ ಅದು ಇಷ್ಟ ಬಂದಂಗೆ ಪೋಲ್ ಆಗದೇನೆ ಯಾವುದಕ್ಕೆ ಅವಶ್ಯಕತೆ ಇದೆಯೋ ಅದು ಜನಸಾಮಾನ್ಯರಿಗೆ ಉಪಯೋಗ ಆಗುವಂಥ ರೀತಿ ಆಗಲಿ ಅನ್ನೋದು ನಮ್ಮ ಆಶಯ ಕೂಡ ಹೌದು. ಮುಂದಿನ ದಿನಗಳಲ್ಲಾದರೂ ಏನು ಈ ಒಂದು ನಮ್ಮ ಬೆಂಗಳೂರಿನಲ್ಲಿ ತಾಂಡವ ಆಡ್ತಾ ಇದೆ ಎಲ್ಲಂದರಲ್ಲಿ ರಸ್ತೆ ಗುಂಡಿಗಳ ಸಮಸ್ಯೆ, ಅದಕ್ಕೆ ಈ ಮುಖಾಂತರ ಆದರೂ ಕ್ಯಾಮ್ರಾ ಇವಾಗ ಖರೀದಿ ಮಾಡಿದ್ದಾರೆ BBMP ಅವರು, ಜೊತೆಗೆ ಮೊಬೈಲ್ನಲ್ಲಿ ಅಪ್ಲಿಕೇಶನನ್ನು ಬಿಟ್ಟಿರುವಂಥದ್ದು, ಈ ಎಲ್ಲದರಿಂದ ಆ ಸಮಸ್ಯೆಗೆ ಒಂದು ಪರಿಹಾರ ಸಿಗುತ್ತಾ ಅಂತ ಕಾದು ನೋಡಬೇಕಿದೆ. ಇದು ಇವತ್ತಿನ ಒಂದು ವಾರ್ಡ್ ರಿಪೋರ್ಟ್ ಆಗಿತ್ತು. ಮತ್ತೊಂದು ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ. ಇದು ಮಯೂರ TV ನಿಖರ ಸುದ್ದಿ ಪ್ರಖರ ವರದಿ.